ಮುಂಜಾನೆ ಕಿಟ್ಟನ್ ರೇ ಅಂತ ಇದೆ, ಅವು ಹುಲ್ಲಿಗೆ ಅಲ್ಲೇ ಹೋಗೋದು. ಒಂದು ಕತ್ತಿ ಹಿಡ್ಕೊಂಡು ಈ ಒಂದು ಏನು ನೋಡಿ ಅಲ್ಲೇ ಹೊಡ್ರೆ ಕುಂದ ಆತ ಎತ್ತರ ಆಗ್ತದೆ ಒಳ್ಳ ಆಯಪಲ್ ಆಡೇ ಬರೋ ಪೂಜೆ ಅಂತ ಹೇಳಿದ. ನಾನು ಹೇಳಿದೆ ಅಚ್ಚೆತ್ತ ಹೂಲು ಬರ್ಕೊಂಡು ಹೇಳಿ ಹೌದಾ. ಮತ್ತು ಸಮಾಧಿ ಸಮಯ ಬರುವಾಗ ನಮ್ಮದು ರೋಪ್ ಹಾಕಿ ಎಲ್ಲ ಸಿಕ್ಕಿಸ್ತಾ ಇದ್ದೇವೆ. ಹಾಗೆ ಸೆಗ್ಮೆಂಟ್ಸ್ ಅದು ಸ್ವಿಂಗ್ ಆಗ್ತದೆ, ಒಂದಕ್ಕೊಂದು ಕನೆಕ್ಟ್ ಮಾಡುವವರೆಗೆ ಪೀಸ್ ಅಲ್ಲ. ಇವನಿಗೆ ಸಿಟ್ಟು ಬಂತು. ಅವಾಗ 500 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ನಿಖಲ್ ಪಕ್ಕಡ ದುಡ್ಡು ಹಾಳುವಲ್ಪನೆ ಎಲ್ಲ ಜನ ಪ್ರಾಯತಃ ಲಂಚ ಹೋಗಲ್ಲ ನಿಖಲ್ ಯಾವ್ದಾರು ಮಾತ್ರ ಪೋಡಿ ಪೊಂಚಲಂತ ಜೋಕ್ಲೂರು ರಾವುಂದ್ರೆ ಎಲ್ಲ ಅದೇ ಅವರ ಪಕ್ಕಡ ಅಂತ ಬರ ಲಾಸ್ಟ್ ಪೂರ ಆಯ್ಬೇಕಾಯ್ತು ಇದು ದೋಷೆ ಇತ್ತೆಲ್ಲ ಮಾಡಲೆ ಅಂತ ಹೇಳಿದೆ. ಹೌದಾ ಅದೇ ಆಮೇಲೆ ಅವನು ಮತ್ತೆ ಬರುವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾವು ಸೈಡಿಗೆ ಬೆಶ್ಶೆಲ್ಲ ಕಟ್ತಾಯಿದ್ದೆವು. ಆಗ ಬಂದು ನೋಡಿದ ಚೆಂದಾಗಿದೆ, ಎಲ್ಲ ಓಡಾಡ್ತಾಯಿದ್ದಾರೆ. ಹೇಳಿದ ಹಿಂಗೆ ಆತ ಫಸ್ಟ್ ಆತಲ್ಲ ಅಂತ ಹೇಳಿದ. ನಾನೊಂದು ತುದಿಯಲ್ಲಿದ್ದೆ, ಈ ಸೈಡಿಗೆ 5 ಗಂಟೆ ಸೀದಾ ಹೋದ. ನಡುವೆ ಹೋಗೋವನಿಗೆ ಏನೋ ಅನುಭವ ಆಯಿತು. ಈ ರೋಪ್ ಉಂಟಲ್ಲ ತಿರೋರ ತೋರ ಕಮ್ಮಿ ಅಲ್ಲ, 1 ಇಂಚ್ ಅಷ್ಟೇ. ಹೀಗೆ ಮಾಡಿದ ವಾಪಸ್ ಬಂದ. ಅಲ್ಲೇ ಬಿಡ್ರೆ ಹೌದಾ ಆ ಬಳ್ಳ ಸಂಬರದ ಮಾಡಲಿ ಅಂತ ಹೇಳಿದ. ಅವು ಬಳ್ಳ ಸ್ಟೀಲ್ ವೈರ್ ರೋಪ್ ಅಂತ ಹೇಳಿದೆ. ಲೆಕ್ಕ ಮಾಡುತ್ತೆ 100 ಜನ ತಿನ್ನೋದು ಎಲ್ಲ ಬಂದಿದೆ. ಏನೋ ಲೆಕ್ಕ ಸಂಬಪ್ಪಂದು ಫುಲ್ ಎಲ್ಲ ಜನ ಬಂದಾಗ ಈ ಬಳ್ಳ ಬಂದಾಗ ಆ ಬಳ್ಳ ಗಡಿತ ಜನಗಳು ಸೂರ್ಯಕ್ಕೆ ಪೂರ್ಣ ದನ ಅನ್ಬಾರ್ದು ಅಂತ ಹೇಳಿದ. ಅದೇ ಮಾತಾಡಲ. ರಾತ್ರಿ ಬಂದು ಮಲಗಿದ್ದಾನೆ. ಒಂದು ಸರ್ತಿ ಎಚ್ಚರ ಆಗುವಾಗ ಬಾತ್ರೂಮ್ ಹೋಗುವಾಗ ಇವ ಹೇಳಿದ್ದೇ ಕೇಳ್ತದೆ, ರಿಂಗಿಂಗ್ ಇನ್ ಮೈಂಡ್ ಅಂತ. ಹೆದರಿದ್ರೆ ಆಯ್ತು. ಮಲಗಿದೆ, ಕಣ್ಣು ಮುಚ್ಚಿದ್ರೆ ಅದೇ ಸೀನು ಕಾಣ್ತದೆ. ರೋಪ್ ಹೊಟ್ಟೆ ಜನ ಒಳಗೆ ಇದ್ದಾಗ. ಇದು ಡಿಸೈನೆಲ್ಲ ವರ್ಕ್ಶಾಪಲ್ಲಿ ಉಂಟು. 11:30-12 ಗಂಟೆಯಿಂದ 2 ಗಂಟೆ ಹೊರಳಾಡಿದ್ದೇವೆ. ಮತ್ತೆ ಎದ್ದು ಡ್ರೆಸ್ ಮಾಡಿ ಹೆಂಡತಿ ಹತ್ರ ಹೇಳಿದೆ, ನಾನು ಸುಳ್ಳಿಗೆ ಹೋಗಿ ಬರ್ತೇನೆ ಈಗ ರಾತ್ರಿ ಎಲ್ಲಿಗೆ ಅಂತ ಹೇಳಿದೆ. ಮನೆ ತೆಗೆದು ಹೀಗೆ ಆಯಿತು, ನಾಳೆ ಜನ ಹೋಗ್ತಾರೆ, ಆ ಮುದುಕನ ಹೇಳಿದ್ದಾರೆ ಎಲ್ಲ ಜಾಗ್ರತೆ ಮಾಡುವ ಹೇಳಿ ಹೋದೆ. ಹೋಗಿ 2-3 ಗಂಟೆಯಿಂದ 6 ಗಂಟೆಗೆಲ್ಲ ಚೆಕ್ ಮಾಡಿದೆ. ಸುರುಗಿ ರೋಪು ಸಾಕು. ಆಮೇಲೆ ಪಿಲ್ಲರ್ನ ಅಲ್ಲಿ ಮೇಲೆ ರೋಲರ್ ಇಟ್ಟಿದ್ದಲ್ಲ ಅದರ ಪಿನ್, ಆಮೇಲೆ ಸಸ್ಪೆಂಡರ್ನ ಥ್ರೆಡ್, ಹ್ಯಾಂಗ್ಲರ್ ಎಲ್ಲ ಸರಿ ಉಂಟು. ಎಲ್ಲ ಪುನಃ ಡಿಸೈನ್ ಚೆಕ್ ಮಾಡಿ ಬಂದು ಮಲಗಿದೆ. ಮರುದಿವಸ ಇವರು ರಿಕ್ಷಾದಲ್ಲಿ ಬೈಕ್ ಕಟ್ಟಿ ಉದ್ಘಾಟನೆ ಅಂತ ಅನೌನ್ಸ್ ಮಾಡ್ತಾಯಿದ್ದಾರೆ. ನಾನು ಜೋರು ಮಾಡಿದೆ, ಎತ್ತಿದ್ದು 100 ಜನರಿಗೆ ಮಾಡಿದ್ದು, ಜನ ಕಂಡಪಟ್ಟೆ ಬಂದರೆ ಹೇಗೆ ಅಂತ ಹೇಳಿದೆ. ಇಲ್ಲ ನಾವು ಕಂಟ್ರೋಲ್ ಮಾಡುವ ಹೇಳಿದ. ಕಂಟ್ರೋಲ್ ಮಾಡೋ ಇವರು ಸ್ವಲ್ಪ ದುಡ್ಡು ಕಮ್ಮಿ ಆಗಿದೆ ಎಲೆಕ್ಷನಲ್ಲಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಕರೆದಿದ್ದಾರೆ, ಸುಮಾರು ಜನ ಬಂದಿದ್ದಾರೆ. ಜಿಲ್ಲಾ ಪಂಚಾಯತ್ ಎಕ್ಸಿಕ್ಯೂಟಿವ್ ಜನ ಕರ್ಕೊಂಡು ಬಂದಿದ್ದಾರೆ. ಹೊಸ ನಮ್ಮನೆ ಸೇತುವೆ ನೋಡಿ ಎಲ್ಲ ಬಂದರು, ಸೇರ್ತಾ ಇದ್ದಾರೆ. ಪೊಲೀಸ್ ಬಂದಿದ್ದಾರೆ. ಪೊಲೀಸ್ ಹತ್ರ ಹೇಳಿದೆ, ಇದರಲ್ಲಿ 25 ಜನ ಮಾತ್ರ ಬಿಡಬೇಕು, ಜಾಸ್ತಿ ಬಿಡಬಾರ್ದು ಹೇಳಿ. ಆಯಿತು ಹೇಳಿದ. ಇವು ಸ್ಲಿಪ್ಪರ್ ಕಟ್ರು ಮಾಡಲಿಕ್ಕೆ ಅವ ಇಲ್ಲ ಅಲ್ಲಿ, ಅವ ಇಲ್ಲಿ ಹೋಗಿ ಯಾರೇ ಪುತ್ರ ಮಾಡಲಿಕ್ಕೆ ಬೀಳಲಿಕ್ಕೆ ಹೋಗಿ ಜನ ಹೋಗ್ತಾ ಇದ್ದಾರೆ. ನಾನು ನಡೆದೆ, ಈ ಹೊರಗಿಂದ ನಾನು ಬರ್ತಾ ಇಲ್ಲಲ್ಲ, ಈಗ ದುರ್ಗುಟ್ಟಿ ನಾಡಿದ್ದು ಹೋಗ್ತೇನೆ. ಕೊನೆಗೆ ಏನಾರಾಗಲಿ ನಾನು ಸುರುಗಿ ನನಗೆ ಆಗಲಿ ಅಂತ ಸ್ವಲ್ಪ ಹೆದರಿ ಇತ್ತಲ್ಲ. ಮೈಯೆಲ್ಲ ಎದ್ದು ಬೆವರಿದೆ, ಬಟ್ಟೆಲ್ಲ ಅಂಟಿದೆ. ಆ ಜಿಲ್ಲಾ ಪಂಚಾಯತ್ ಎಕ್ಸಿಕ್ಯೂಟಿವ್ ನನ್ನೊಟ್ಟಿಗಿದ್ರು, ಪರಿಚಯ ಆಗಿದೆ, ಮೊದಲೇ ಪರಿಚಯ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಯಿತು, ಎಲ್ಲರೂ ಹೊರದಿವಸದಿಂದ ನಾನು ಹೆದರಿ ಹೋಗ್ತಿದ್ದೆ ಆಗಿದೆ ಅಂತ ನೋಡಲಿಕ್ಕೆ. ಮನೆಯಿಂದ ಅಲ್ಲಿಗೆ ಹೋಗಿ, ಇಲ್ಲಿಂದ ಅಲ್ಲಿಗೆ ಹೋಗಿ ಪೇಟೆಯಿಂದ ನಮ್ಮ ರೋಡಿಂದ ಈಚೆಗೆ ಹೋಗಿ ಒಂದು ದಿವಸ ಹೋಗುವಾಗ ಅಲ್ಲಿ ಹೋಗುವಾಗ ಜನಗಳು ಕೈ ಮುಗಿದು ಆಯಿತು, ಭಾರಿ ಉಪಕಾರ ಮಾಡಿದ್ದಾರೆ, ಭಾರಿ. ಒಂದೇ ದಿವಸ ಹೋಗುವಾಗ ಒಂದು ಎಲೆಕ್ಟ್ರಿಕ್ ಕಂಬವನ್ನು ಉದ್ದಕ್ಕೆ ಮಲಗಿಸಿ ಅದಕ್ಕೆ ಅಲ್ಲಿ ಹಗ್ಗ ಹಾಕಿ ಒಂದು 10-20 ಜನ 2 ಜನ 2 ಬೇರೆ ಇಟ್ಕೊಂಡು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ನಾವು ಪಪ್ಪೆ ಹೊಡೆದು ಆಯಿತು ಅಲ್ಪ ಲಂಚ ಬಾರ ಅಂದು ಏನಾಗೋದಿಲ್ಲ ಸರ್, ನಾವು ಆಗಲೇ ಒಂದು ಕೊಂಡೋಗಿ ಆಯ್ತದೆ. ಒಂದೇ ಹೋಗ ಒಂದು ದನ ಅದರ ಬಾಡಿ ಹೋಗ್ತಾ ಉಂಟು. ಕಾನ್ಫಿಡೆನ್ಸ್ ಅಂತು. ಇದರದ್ದು ಪೇಪರ್ನಲ್ಲಿ ಎಲ್ಲ ಪಬ್ಲಿಸಿಟಿ ಬಂತಲ್ಲ. ಆಗ ಒಬ್ಬರು PP ಬಡಗಾರ್ ಅಂತೇಳಿ ಒಬ್ಬರು CEO ಆಗಿದ್ದಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವರು ಬಂದು IB ಕರೆಸಿದರು. ಅವರು ಇಲ್ಲಿಯ PWD ಇಂಜಿನಿಯರ್ಸ್ ಹತ್ರ ಕೇಳಿದ್ದಾರೆ, ಅದು ಏನು ರೀ ಅದು ಹೊಸ ನಮ್ಮನೆ ಇದಂತ ಪೇಪರಲ್ಲಿ ಬಂದೆ ಅಂತ. ನಮಗೆ ಗೊತ್ತಿಲ್ಲ ಸರ್, ಇಲ್ಲಿ ಒಬ್ಬರು ಇಂಜಿನಿಯರ್ ಮಾಡಿದ್ದು, ಕರೀರಿ ಅವರು ಅಂತ ಹೇಳಿ
ಕರೆದೆ. ಅವರು ಚೇರ್ ಹಾಕಿ ಪಕ್ಕದಲ್ಲಿ ಕೂರಿಸಿದರು. ಅವರು ಕಾಫಿ ಎಲ್ಲ ಕೊಟ್ಟರು. ಇಲ್ಲಿ ಮಡಿಕೇರಿ ಡಿಸಿತ್ರ ಹೇಳಿದೆ, ನಾನು ಇಷ್ಟವರೆಗೆ ಒಂದೇ ಮಾಡಿದ್ದಾರೆ, ನನ್ನ ಡಿಸೈನ್ ಸರಿ ಉಂಟು ಎಲ್ಲ ಗೊತ್ತಿಲ್ಲ ಹೇಳಿದೆ. ನೀವು ಮಾಡಿ ಕಳಿಸಿ, ನಾನು ಚೆಕ್ ಮಾಡಿಸ್ತೀನಿ ಹೇಳಿದರು. ಮಾಡಿಕೊಟ್ಟೆ. ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಕಳಿಸಿದ್ರು. ಒಂದು 2-3 ತಿಂಗಳು ಅಪ್ರೂವ್ ಆಗಿ ಬಂತು. ಪುನಃ ಕರೆದು ಅಪ್ರೂವ್ ಆಗಿದೆ, ನೀವು ಮಾಡಿ ಅಂತ. ಮತ್ತು ಕುಂದಾಪುರದಲ್ಲಿ ಅಷ್ಟು ದೂರ ಸಿವಿಲ್ ವರ್ಕ್ಸ್ ಮಾಡಿ ನಮಗೆ ಯಾವುದೆಲ್ಲ ಹೇಳಿದೆ. ಬೇರೆ ಕಾಂಟ್ರಾಕ್ಟರ್ ಹಿಡಿದು ಸಿವಿಲ್ ವರ್ಕ್ ಮಾಡಿದರು. ಮೆಕ್ಯಾನಿಕಲ್ ನಮಗೆ ಕೊಟ್ಟರು. ಅಲ್ಲಿ ಆಗೆಲ್ಲ ವುಡನ್ ಪ್ಲ್ಯಾನ್ಸ್ ಶುರುವಿಗೆ. ನನಗೆ ಫೆರೋಸಿಮೆಂಟ್ನ ಇದು ಗೊತ್ತಿಲ್ಲ. ಹಾಗೆ ಒಂದೊಂದೇ ಆಯಿತು. ಅವೆಲ್ಲ ಒಂದು 8-10 ಸೇತುವೆ ಆಗುವಾಗ ನನಗೆ ಅನಿಸಿತು, ನಾವು ಪರಿಸರ ನಾಶ ಮಾಡ್ತಾಯಿದ್ದೇವೆ, ಇದಕ್ಕೇನಾದರೂ ಆಲ್ಟರ್ನೇಟಿವ್ ಬೇಕು. 10 ವರ್ಷಕ್ಕೊಮ್ಮೆ ಮರ ಚೇಂಜ್ ಮಾಡಬೇಕು. ಅದಕ್ಕೇನು ಮಾಡೋದು ಅಂತೇಳಿ ನನ್ನ ಫ್ರೆಂಡೊಬ್ಬರು ಮಾಸ್ಟರ್ ಪ್ಲ್ಯಾನರ್ ಇದ್ದ ಪುತ್ತೂರಿನಲ್ಲಿ ಆನಂದ ಕುಮಾರ್, ಅಲ್ಲಿ ಹೋದೆ. ನಿಮಗೆ ಏನಾದ್ರು ಪರಿಹಾರ ಉಂಟು ಇದಕ್ಕೆ, ಈ ಸೇತುವೆ ಮಾಡಬೇಕು? ನಮ್ಮ ಹತ್ರ ಉಂಟಲ್ಲ ಫೆರೋಸಿಮೆಂಟ್ ಅಂತ ಕರ್ಕೊಂಡೋಗಿ ತೋರಿಸಿದ್ರು. ಅವರು ಬೇರೆ ಬೇರೆ ಫರ್ನಿಚರ್ ಅದೆಲ್ಲ ಮಾಡಿದ್ದಾರೆ. ಅಲ್ಲಿಂದ ಆಯಿತು. ಸೊ ಸುದೀರ್ಘ ಬಾಳಿಕೆಯ ಸೇತುವೆಗೆ ನೀವು ಮಾಸ್ಟರ್ ಪ್ಲ್ಯಾನರ್ ಅವರ ಹೆಲ್ಪ್ ತಗೊಂಡ್ರಿ ಅಂತ ಹೇಳಿದರು, ತಪ್ಪಾಗಲ್ಲ. ಇಷ್ಟೆಲ್ಲ ಕಟ್ಟಿರುವಂಥ ಸೇತುವೆಯಲ್ಲಿ ನಿಮಗೆ ಅಂತ ಒಂದು ಭಾವನಾತ್ಮಕವಾಗಿ ಹತ್ತಿರವಾದಂಥ ಏನಾದರೂ ಒಂದು ಘಟನೆ ಇದೆಯಾ? ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ಘಟನೆ ಯಾವುದಾದ್ರೂ ಇದ್ದರೆ? ಈ ಎಲ್ಲಿ ಸೇತುವೆ ಮಾಡಿದೆವು ಅಲ್ಲಿ ಮಾಡಿ ಹೊರಡುವಾಗ ಜನಗಳೆಲ್ಲ ಕೃತಜ್ಞತೆ ಕೈ ಬಗೆದು, ಆಗ ನನಗೆ ಲೈಫ್ ಇದೊಂದು ಮೀನಿಂಗ್ಫುಲ್ ಅಂತ ಆಯಿತು. ಸಾಮಾನ್ಯವಾಗಿ ಎಲ್ಲ ಕಡೆ ಅನುಭವ ಒಂದೇ. ಹೆಚ್ಚು ಈ ರಿಮೋಟ್ ಪ್ಲೇಸಲ್ಲಿ ಜನರ ಕೃತಜ್ಞತೆ ಜಾಸ್ತಿ. ಅವರ ಕಷ್ಟ ಇಡೀ ಮಳೆಗಾಲ ಬೇಸಿಗೆಯಲ್ಲಿ ಎರಡೂ ಕಷ್ಟ ಬರುವ ಜಾಗದಲ್ಲಿ ತುಂಬ ಜಾಸ್ತಿ. ಮತ್ತು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅವರಿಗೆ. ಅಂದರೆ ಗ್ರಾಮಸ್ಥರು ಅಂತ ಹೇಳುವಾಗ ಕೆಲವರು ಬೆಂಬಲ ಮಾಡ್ತಾರೆ, ಇನ್ನು ಕೆಲವರು ಅನುಮಾನ ದೃಷ್ಟಿಯಲ್ಲಿ ಕೂಡ ನೋಡಿರೋದಿಲ್ಲ. ಅದನ್ನು ಅವರಿಗೆ ಎರಡೇ ಸಪೋರ್ಟ್ ನೋಡು. ಅದು ಇಲ್ಲಿ ಅರತೊಟ್ಟಲ್ಲಿ ಮಾಡುವ ಹೇಳಿದ್ದಾರೆ. ಇದು ಬಟ್ರೆ ಇದು ನಡುವೆ ಒಂದು ಸಪೋರ್ಟ್ ಇಲ್ಲ, ನಾನು ಇಲ್ಲ ಒಂದಾರು ಕೊಡೋಕ್ಕಾಗ್ತದೆ, ಇಲ್ಲ ನಿಲ್ಲಿಕ್ಕಿಲ್ಲ ಅದು ಹಾಗೆಲ್ಲ ಹೇಳ್ತಿದ್ರು. ಮತ್ತು ಆದ ಮೇಲೆ ಅವರು ಧೈರ್ಯ ಬರ್ತದೆ. ಅದೆಲ್ಲ ನಿಮಗೆ ಒಂಥರ ಡಿಮೋಟಿವ್ ಆಯಿತಾ ಅಥವಾ? ಇಲ್ಲ, ಅವರಿಗೆ ಗೊತ್ತಿಲ್ಲ. ನಾನು ಸ್ಟಡಿ ಮಾಡಿದೆ ಅಲ್ಲ. ನೋಡಿ, ವರ್ಲ್ಡ್ ಫೇಮಸ್ ಹೆಚ್ಚು ಸ್ಟಡಿ ಪ್ರತಿಯೊಂದು ಸರ್ತಿ ಬರುವಾಗ ನಾನು ಜಾಸ್ತಿ ಸ್ಟಡಿ ಮಾಡ್ತಾಯಿದ್ದೆ. ವರ್ಲ್ಡ್ ಫೇಮಸ್ ಬ್ರಿಡ್ಜಸ್ಸು ಸ್ಯಾನ್ ಫ್ರಾನ್ಸಿಸ್ಕೋದು ಗೋಲ್ಡನ್ ಗೇಟ್ ಬ್ರಿಡ್ಜ್ ಉಂಟಲ್ಲ, 1292 ಮೀಟರ್ ಸ್ಪ್ಯಾನ್, 31 ಮೀಟ್ರ್ ಬಿಡ್ತು, 6 ಲೇನ್ನಲ್ಲಿ ವೆಹಿಕಲ್ ಹೋಗ್ತದೆ. ನಮ್ಮದು ಅದರ ಒಂದು ಮಾಡೆಲ್ ಅಷ್ಟೇ. ಅಫ್ಕೋರ್ಸ್ ಲೋಡು ಕಮ್ಮಿ. ನಾವು ಆ ಟೆಕ್ನಾಲಜಿಯನ್ನು ಸಿಂಪ್ಲಿಫೈ ಮಾಡಿ ನಮ್ಮ ಇಲ್ಲಿಯ ಪರ್ಪಸ್ಸಿಗೆ ಇಲ್ಲಿಯ ಮೆಟೀರಿಯಲ್ನಂತೆ ಅಡಾಪ್ಟ್ ಮಾಡಿದೆ ಅಷ್ಟೇ. ನಮ್ಮ ಭಾರತದಲ್ಲಿ ಸಿಗುವ ವಸ್ತುಗಳು ಎಷ್ಟು, ಮತ್ತು ಎಕಾನಮಿ ನಲ್ಲಿ 3 ವಿಷಯಗಳು. ಒಂದು ಸ್ಟೆಬಿಲಿಟಿ, ಎರಡನೇದು ಎಕಾನಮಿ, ಮತ್ತು ಆಸ್ಥೆಟಿಕ್ ಲುಕ್. ನೋಡಿ ಆದಷ್ಟು ಚೆಂದ ಮಾಡಿ ನಮ್ಮ ಬ್ರಿಡ್ಜಿಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಬಂದಿದ್ದೇವೆ ಎಲ್ಲ. ಲಾಂಗ್ ಲಾಸ್ಟಿಂಗ್ ಶುರುವಿಗೆ ಆರ್ಡಿನರಿ ಕಬ್ಬಣ, ಆಮೇಲೆ ಗ್ಯಾಲೋನೈಸ್ಡ್ ರೋಪ್ ಕೂಡ ಆರ್ಡಿನರಿ ರೋಪ್ ಇತ್ತು, ಅದು ಇವತ್ತು ಗ್ಯಾಲೋನೈಸ್ಡ್ ರೋಪು. ಮತ್ತು ಫ್ಯಾಕ್ಟ್ರ್ ಆಫ್ ಸೇಫ್ಟಿ ಜಾಸ್ತಿ. 10 ವರ್ಷದಲ್ಲಿ ಬೇರೆ ಸೇತುವೆ ಮಾಡೋದು ಹೇಳಿದಲ್ಲಿ ಅದೀಗ 33 ವರ್ಷ ಆದ ಮೇಲೆ ಅಲ್ಲಿ ಸೇತುವೆ ಚೇಂಜ್ ಆಯಿತು. ಅಫ್ಕೋರ್ಸ್ ಅದನ್ನು ಮತ್ತೆ ಹಲಗೆ ತೆಗೆದು ಫೆರೋಸಿಮೆಂಟ್ ಲ್ಯಾಬ್ ಹಾಕಿದೆ, ರೋಪ್ ಒಂದು ಸರ್ತಿ ಚೇಂಜ್ ಮಾಡಿ. ಇದರಲ್ಲಿ ಆದರೆ ಶುರುವಿಗೆ ಅಡ್ವಾನ್ಸ್ ಕೊಟ್ಟು ಮಾಡಿಸಿದ್ರು. ಆಮೇಲೆ ಈ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಂತ ಬಂತಲ್ಲ, ಆಮೇಲೆ ಟೆಂಡರ್ ಹಾಕಿ ಕೊಡಬೇಕಂತ. ಸೊ ಇವರೆಲ್ಲ ರಿಕ್ವೆಸ್ಟ್ MLA ಅಲ್ಲಲ್ಲಿ ಅವ್ರನ್ನ MLA ಎಕ್ಸಿಕ್ಯೂಟಿವ್ ರಿಕ್ವೆಸ್ಟ್ ಮಾಡಿ ನಾನೊಬ್ಬ ಕಾಂಟ್ರಾಕ್ಟರ್ ಅದೇ ಒಂದೇ ದಿವಸದಲ್ಲಿ ಲಾಸ್ಟು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಬೆಳಗಾವಿನಲ್ಲಿ. ಇದು ಕೊಟ್ಟು ಅಲ್ಲಿ ಹುಕ್ಕೇರಿಯಲ್ಲಿ ಬ್ರಿಡ್ಜ್ ಆಗಬೇಕಿತ್ತು, ಕೊಟ್ಟು ಅದನ್ನು ಮಾಡಿದೆ. ಒಂದು 4 ತಿಂಗಳೆಲ್ಲ ಆಗಿತ್ತು. ಚಾಲೆಂಜಿಂಗ್ ಅಲ್ಲ, ಅದೇ ಅಪರ್ಚುನಿಟೀಸ್ ಆಫ್ ದ ಸಕ್ಸಸ್, ಅದೇ ನನಗೆ ಚಾಲೆಂಜಿಂಗ್ ಜಾಬ್. ಮತ್ತು ಅವರು ತುಂಬ ಎನ್ಕರೇಜ್ ಮಾಡಿದ್ರು. ಅಲ್ಲಿ AW ಬರೋರು ಗಾಣಿಗೇರ್ ಅಂತ, PM ಗಾಣಿಗೇರ್, ಅವರು ತುಂಬ ಇದಾಗ್ತಿದ್ರು ಮಾಡಬೇಕು ನೀವು. ಆನಂತರ ಇನ್ಫ್ರಾಸ್ಟ್ರಕ್ಚರ್. ಆದರೆ ಅವರು ಟ್ರಾನ್ಸ್ಫರ್ ಆಗಿ ನೆಕ್ಸ್ಟ್ ಬಿಲ್ಡಿಂಗ್ ಎಲ್ಲ ಭಾರಿ ತಾಪತ್ರ ಆಯಿತು. ಮತ್ತು ಈ ಬರ್ತಾ ಕರಪ್ಷನ್ ಜಾಸ್ತಿಯಾಗಿ ಅವರಿಗೆ ಕ್ವಾಲಿಟಿ ಬೇಡ, ಪಂಕ್ಚುಯಾಲಿಟಿ ಬೇಡ, ಅವರಿಗೆ ಆಫ್ಟರ್ ಪರ್ಸೆಂಟೇಜ್ ಅಲ್ಲಿ. ಆಮೇಲೆ ಬಂದು ನನ್ನೊಬ್ಬ ಇಂಜಿನಿಯರ್ ಅಂತ ರೆಸ್ಪೆಕ್ಟ್ ಕೊಡೋದಿಲ್ಲ, ಅವರು ಒಬ್ಬ ಆರ್ಡಿನರಿ ಕಾಂಟ್ರಾಕ್ಟರ್ ಅಂತ. ನಮ್ಮಲ್ಲಿ ಕಾಂಟ್ರಾಕ್ಟರ್ ಆಗಬೇಕಾದ್ರೆ ಒಬ್ಬರು ಇಂಜಿನಿಯರ್ ಬೇಕು ಅಂತಿಲ್ಲ, ಆಪ್ತೆಲ್ಲ ಮಧ್ಯೆ ಹೆಬ್ಬೆಟ್ಟೆಲ್ಲ ಆಗ್ತದೆ. ನಮಗೆ ಅವರಿಗೆ ಏನು ರೀ ಅದಿಲ್ವೇನ್ರಿ ನೀವು ಕಾಂಕ್ರೀಟ್ ಮಾಡೋ ದಿವಸ ನಮಗೆ ವೆಹಿಕಲ್ ಕಳಿಸಿ, ನಾನು ಅದೆಲ್ಲ ಆಗೋದಿಲ್ಲ ಹೇಳ್ತಿದ್ದೆ. ಸ್ವಲ್ಪ ಫ್ರಿಕ್ಷನ್ ಆಗ್ತಿತ್ತು. ಕೊನೆಗೆ 46-47 ಸಾವಿರ ವೆಚ್ಚ ಹೋಯಿತು. ಹಾಗೆ ನಾನಿನ್ನು 50 ಮಾಡಿ ನಿಲ್ಲಿಸು ಅಂತ ಗ್ರಹಿಸಿದೆ. ಶಿಶಿಲದ್ದು ಅಲ್ಲಿ
ಸೇತುವೆ ಇಲ್ಲ ನಾವು ಪ್ರಪೋಸಲ್ ಮಾಡಿ ತುಂಬ ಸಮಯ ಆಯಿತು ಆಗಿದೆ. ಅಲ್ಲಿ ನಮ್ಮ ಸಂಬಂಧಿಕರ ಮನೆಗೆ ಹೋಗಿರುವಾಗ ನಾವು ಯಾವುದೋ ರೂಪ ತಂದಿಟ್ಟು ನಿಮಗೆ ಕೊಡ್ತೇವೆ ಫ್ರೀ. ಫಸ್ಟ್ ಸೇತುವೆ ಮಾಡಿದಾಗ ನೀವೇ ಮೆಟೀರಿಯಲ್ ಕಲೆಕ್ಟ್ ಮಾಡಿ ಜನ ನಿಮ್ಮ ಕೈಯಲ್ಲೇ ಮಾಡಿಸೋದು. ನಮಗೆ ಉಳ್ಕೊಳ್ಳಿಗೆ ವ್ಯವಸ್ಥೆ ಮತ್ತು ಊಟ ಹಾಕಿದ್ರೆ ಸಾಕು ಹೇಳಿದೆ. ಮತ್ತು ನಮ್ಮ ಪೌಡೆಲ್ಲ ಕೊಂಡಾಯ್ತು ಅವರ ಕೈಯಲ್ಲೇ ಮಾಡಿಸಿದೆ. ನಮ್ಮವರಿಂದ ಇಬ್ಬರು ಹೋಗಿದ್ರು. ಲಾಸ್ಟ್ ಸೇತುವೆ ಅಂತ ರೇಸಿಸು ಇನ್ನು ಸೇತುವೆ ಮತ್ತು ಪ್ರಪೋಸಲ್ ಇತ್ತು. ಡಿಸೈನ್ ಕೊಟ್ಟು ಹಳ್ಳಿಯವರು ಬರ್ತಿದ್ರು. ನಾನು ಡಿಸೈನ್ ಎಲ್ಲ ಎಸ್ಟಿಮೇಟ್ ಎಲ್ಲ ಕೊಟ್ಟು ನನ್ನ ಹತ್ರ ಬರಬೇಡಿ ಟೆಂಡರ್ ಹಾಕಲಿಕ್ಕೆ, ನಾನು ದುಡ್ಡು ಏನು ಮಾಡೋದಿಲ್ಲ ಹೇಳ್ತಿದ್ದೆ. ಮತ್ತೆ ನೋಡುವ ಅಂತೇಳಿ ಹೋಗ್ತಿದ್ರು. ಆಮೇಲೆ ಸುಮಾರು ಆಯಿತಾ ಕೆಲವು ನನ್ನ ಹತ್ರ ಡಿಪಾರ್ಟ್ಮೆಂಟವರು ಕರೆದು ನಾನು ಹೋಗಲಿಲ್ಲ. ಕೊನೆಗೆ MADB ಅವರು ಬರೆದು 21 ಸೇತುವೆ ಒಮ್ಮೆಗೆ 3.5 ಕೋಟಿ ರೂಪಾಯಿದು. ಅಲ್ಲಿ RSSನವರು ಬದಲಾವ ಭಟ್ರು ಅಂತ ಅಧ್ಯಕ್ಷರಾಗಿದ್ದರು. ಅವರು ಇಲ್ಲಿ ಪಾಪ ಅಂತ ಹೇಳಿದರು ಫೋನ್ ಮಾಡಿ. ಹೌದೇ ಲಿಸ್ಟು ಕೊಟ್ಟರು, ಇದೆಲ್ಲ ಸರ್ವೆ ಮಾಡಿ ಒಂದು ಎಸ್ಟಿಮೇಟ್ ಕೊಡು ಅಂತ ಹೇಳಿದರು. ನಾನು ಈ ಡಿಸೈನ್ ಎಸ್ಟಿಮೇಟಿಗೆ ದುಡ್ಡು ತಗೊಳ್ಳೋದಿಲ್ಲ, ನನ್ನ ಸರ್ವಿಸ್ ಅದು ಫ್ರೀ ಸರ್ವಿಸ್ ಎಲ್ಲ ಮಾಡಿಕೊಟ್ಟೆ. ಯಾವ ಡಿಪಾರ್ಟ್ಮೆಂಟಿಗೆ ಕೊಡಲಪ್ಪ ಅಂತ ಹೇಳಿದೆ. ನೀವು ಯಾವುದೇ ಕರೆಗಳಿದ್ದೆ ನಾನು ಟೆಂಡರ್ ಆಗಲಿಕ್ಕೆ ಬರೋದಿಲ್ಲ ಹೇಳಿದೆ. ಅದೇ ಹೇಗಪ್ಪ ನೀನೇ ಮಾಡಬೇಕಲ್ಲ ಹೇಳಿದರು. ಅಷ್ಟಾಗ ಅವ್ರಿಗೆ ಫೋನ್ ಬಂತು. ಅಲ್ಲ ನಾನು ಅವ್ರ ಹತ್ರ ಹೇಳಿದೆ, ನಾನು ಕಾಂಟ್ರಾಕ್ಟ್ರಲ್ಲಿ ಇಷ್ಟಪಡೋದಿಲ್ಲ, ನಾನು ಭಾರತದ ಹೆಮ್ಮೆ ಇಂಜಿನಿಯರ್ ಅಂತ ಹೇಳಿದೆ. ಅಷ್ಟು ನನ್ನ ಹೆಸರು ತುಂಬ ಆಗಿದೆಯಲ್ಲ. ಅಷ್ಟಾಗ ಫೋನ್ ಬಂತು. ಅವರು ಫೋನ್ ಎತ್ತಿದ್ರು. ಸ್ಮಿತಾ ಬೈಜಿಯವರು ಅಂತೇಳಿ ಒಬ್ಬರು IFS ಆದವರು ಸೆಕ್ರೆಟರಿ ಇಲ್ಲ. ವೈ ಯು ಆರ್ ನಾಟ್ ಬಿಕಮ್ ಎ ಕಾಂಟ್ರಾಕ್ಟರ್. ಐ ಹ್ಯಾಡ್ ಇನಫ್ ಬಿಕಮ್ ಎ ಕಾಂಟ್ರಾಕ್ಟರ್. ಐ ಆಮ್ ಎ ಪ್ರೌಡ್ ಇಂಜಿನಿಯರ್. ಐ ಡೋಂಟ್ ನಾಟ್ ಹ್ಯಾವ್ ಎನಿ ಇನ್ಸಲ್ಟ್ಸ್ ಅಂತ ಹೇಳಿದೆ. ಎ ಡಿಪ್ಲೊಮಾ ಆರ್ಡರ್ ಕ್ಲೈಮ್ ಸುಪೀರಿಯರ್ ಟು ಮೀ ಆ್ಯಂಡ್ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಕ್ವಾಲಿಟಿ ಆ್ಯಂಡ್ ದಿಸ್ ಒನ್ ಅಂತ ಹೇಳಿದೆ. ಅಷ್ಟೊಂದು ಫೋನ್ ನೀನೇ ಒಂದು ಪರಿಹಾರ ಹೇಳಪ್ಪ ಅಂತ ಹೇಳಿದರು. ಜಿಲ್ಲಾ ತರಬೇತಿ ಕೇಂದ್ರಗಳು ಉಂಟಲ್ಲ ನಿಮ್ಮ ಇದು DC ಅಂಡರಲ್ಲಿ ಇರ್ತದೆ. ನೀವು ದುಡ್ಡನ್ನು DC ಟ್ರಾನ್ಸ್ಫರ್ ಮಾಡಿದರೆ ನಾನು ಹೇಳಿದ ಮೆಟೀರಿಯಲ್ನೆಲ್ಲ ಅವರು ಸಪ್ಲೈ ಮಾಡಲಿ, ನನ್ನ ಕೆಲಸದ ಮಾತ್ರ ತರಬೇತಿ ಕೇಂದ್ರ ಕೊಡಲಿ. ಎಲ್ಲ ಎಕ್ಸ್ಕವೇಷನ್ ಅದೆಲ್ಲ ಅವರೇ ಮಾಡ್ಬೋದು. ಪಾರ್ಕಿಂಗ್ ನಾನು ಗಾಡಿ ಕೊಡ್ತೇನೆ ಹೇಳಿದೆ. ಅಲ್ಲಿ ಅವ್ರಿಗೆ ಯಾರು ಹೇಳೋದು, ನಾನು ದುಡ್ಡು ಹಾಕೋದಿಲ್ಲ ಹೇಳಿದೆ. ನಾನು ಇನ್ವೆಸ್ಟ್ ಮಾಡಿ ನಾನು ಬಿಲ್ಲಿನಿಂದ ಹೋಗಿ ಬ್ಯಾಂಕಿನ ಬಡ್ಡಿ ಕಟ್ಟಿದ್ದು ಲಾಭಕ್ಕಿಂತ ಜಾಸ್ತಿ ಆಗಿದೆ ಹೇಳಿದೆ. ಕೊನೆಗೆ ಮೀಟಿಂಗ್ ಕರೆದು ಬರೋದು ಜನ ಮಾಡಿದ್ರೆ ನಾವೆಲ್ಲ ವಹಿಸಿಕೊಳ್ತೇವೆ. 7 ಡಿಸ್ಟ್ರಿಕ್ಟ್ನಲ್ಲಿ ಆಯಿತು. ಒಂದು 5 ವರ್ಷ ಕೆಲಸ ಕಂಟಿನ್ಯೂ ಡೇ ಆ್ಯಂಡ್ ನೈಟ್ ಆಯಿತು. ಇದು ಅದರೆಡೆಯಲ್ಲಿ ನೀವು ಇಲ್ಲಿ ತೆಲಂಗಾಣದಲ್ಲಿ ಆಗ ಆಂಧ್ರ ಪ್ರದೇಶ ಆಗಿತ್ತು 2007ರಲ್ಲಿ. ಅಲ್ಲಿ ಕರೆದ ಒಬ್ಬ ಸೋಷಿಯಲ್ ವರ್ಕರ್, ಮೊದಲ MLA ಮಗ, ಅವನು ಹೇಳಿದೆ. ನಾನು ಬರೋದಿಲ್ಲ ಹೇಳಿದೆ. ಪುನಃ ಯು ಪ್ಲೀಸ್ ಕಮ್ ಅಂಡ್ ಗೋ, ಯು ಗಿವ್ ಯರ್ ಟೆಕ್ನಾಲಜಿ ಹಿಯರ್ ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಹೊಡಿದೆ. ಹೋದೆ. ಹೋಗಿ ಕರ್ಕೊಂಡೋದ್ರು. ಕರ್ಕೊಂಡು ಹೋಗುವಾಗ ಅದು ಒಂದು ಬುಸ್ಸಾಪುರ ಅಂತ ಒಂದು ಹಳ್ಳಿ ಉಂಟು. ಅಲ್ಲಿಂದ 3 ಕಿಲೋಮೀಟ್ರ್ ಒಳಗೆ ದೊಡ್ಡ ಲಕ್ನಾವರಂ ಲೇಕ್ ಅಂತಿದೆ. ಖಮ್ಮಂ ಒಳಗೆ ಡ್ಯಾಮ್ ಹಾಕಿ ಗುಡ್ಡಗಳಲ್ಲಿ ದೀಪಗಳಾಗಿವೆ. ಬ್ಯೂಟಿಫುಲ್ ಪ್ಲೇಸ್. ಟೂರಿಸ್ಟ್ ಬರ್ತಾರೆ. ಅಲ್ಲೆಲ್ಲ ಆಂಧ್ರದಲ್ಲಿ ಹಾಗೆಲ್ಲ ಹೊಳೆ ಬದಿಯಲ್ಲಿ ಅಡುಗೆ ಮಾಡಿ ಕುಡಿದು ಬಾಟ್ಲು ಹೊಡೆದಾಕಿ ಹೋಗ್ತಾರೆ. ಮತ್ತು ಇವರೆಲ್ಲ ನಕ್ಸಲ್ ಅನುಯಾಯಿಗಳು, ನಕ್ಸಲೈಟ್ಸ್ ಮೊದಲು. ಅದೇ ನಕ್ಸಲರು ಮುಖಾಮುಖಿ ಭೇಟಿಯಾದಂಥ ಒಂದು ಕ್ಷಣ ಏನಿದೆ ಹಾಗೇನ ಡೈರೆಕ್ಟ್ ಅಲ್ಲ. ಅವರು ಚಂದ್ರಬಾಬು ನಾಯ್ಡಿನ ಕಾಲದಲ್ಲಿ ದೊಡ್ಡ ದೊಡ್ಡ ನಕ್ಸಲೈಟ್ಸ್ ಎಲ್ಲ ಕೆಲವೊಂದು ಕೊನೆ ಎಲ್ಲ ಓಡಿಸಿದ್ದಾರೆ, ಎಲ್ಲ ಛತ್ತೀಸ್ಗಢಕ್ಕೆ ಓಡಿದ್ದಾರೆ. ಇಲ್ಲಿ ಅವರ ಮೈಂಡ್ ಪೊಲ್ಯೂಟ್ ಆದವರಲ್ಲಿ ಹಳ್ಳಿಯಲ್ಲಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಇನ್ಫಾರ್ಮರ್ ಎಲ್ಲ ಇದ್ದಾರೆ. ನಿಮಗೆ ಅದು ಭಯ ಅಂತ ಅನಿಸಲಿಲ್ವ? ಅಂದರೆ ಇಲ್ಲ, ಇವತ್ತು ಅವನೇ ಹೇಳಿದ, ನೀವು ಅಲ್ಲಿ ನಿಲ್ಲೋದು ಬೇಡ ಅಲ್ಲ. ಸರ್ವೆ ಮಾಡಿ ಬಂದಿದ್ದು ಕೊಟ್ಟೆ. ಮತ್ತು ನಮ್ಮ ಬ್ರಿಡ್ಜಿನ ಫೋಟೋಸೆಲ್ಲ ನೋಡಿ ಇದ್ರ MD ಹೇಳಿದ, ಕೈ ಹಿಡಿದು, ಅವರ್ ಪೀಪಲ್ ಕೆನಾಟ್ ಡೂ ಇಟ್, ಯು ಪ್ಲೀಸ್ ಕ್ಯಾಪಿಟಲ್ ಡೂ ಇಟ್ ಫಾರ್ ಅಸ್. ಐ ಆಮ್ ನಾಟ್ ಎ ಕಾಂಟ್ರಾಕ್ಟರ್ ಹೇಳಿದೆ. ಗಿವ್ ಕೊಟೇಷನ್ಸ್, ಇಟ್ ಈಸ್ ಟು ಬಿ ಡನ್ ಅಂತ, ಈಸ್ ಆರ್ ಗುಡ್ ಕಾಸ್ ಅಂತ ಹೇಳಿದೆ. ವಾಟ್ ಅಂತ ಹೇಳಿದೆ. ದ ಸರೌಂಡಿಂಗ್ 5 ವಿಲೇಜಸ್ ಅವರೆಲ್ಲ ನಕ್ಸಲೈಟ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ. ಅವ್ರನ್ನ ಮೇನ್ ಸ್ಟ್ರೀಮ್ ತರಬೇಕಾದ್ರೆ ಇದೊಂದು ಟ್ರೈಬಲ್ ಟೂರಿಸಮ್ ಅಂತೇಳಿ ಅವ್ರದ್ದು ಒಂದು ಸೊಸೈಟಿ ಮಾಡಿದ್ದೇವೆ, ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಸೊಸೈಟಿ ಅಂತ. ಅವರಿಗೆ ನಾವು ಬೋಟಿಂಗ್ ಮತ್ತು ಒಳ್ಳೆ ಡ್ರೆಸ್ಸೆಲ್ಲ ಕೊಟ್ಟು ಅವರಿಗೆ ಗೆಸ್ಟನ್ನು ಇದು ಮಾಡೋದು, ಫುಡ್ ಪ್ರಿಪ್ರೇಷನ್ ಎಲ್ಲ ಹೇಳಿ ಕೊಡ್ತಾ ಇದ್ದೇವೆ. ಬ್ರಿಡ್ಜನ್ನು ನಾವು ಬದಲು RCC ಬ್ರಿಡ್ಜ್ ಗಾರ್ಡ್ ಅಂತ ಮಾಡಿದ್ದೆವು. ಅಟ್ರಾಕ್ಷನ್ ಇಲ್ಲ,
ನಿಮ್ಮ ಅಭಿರುಚಿ ಒಳ್ಳೆಯದು, ಎಲ್ಲ ಪ್ರೊಟೆಕ್ಷನ್ ಕೊಡ್ತೇವೆ ನಿಮಗೆ. ಮತ್ತು ಅವ್ರು ನಕ್ಸಲೈಟ್ಸ್ ಅಲ್ಲ ಹೇಳಿದೆ, ಇಲ್ಲ ಹಾಗೇನು ಮಾಡೋದಿಲ್ಲ, ಅವರು ತುಂಬ ಶ್ರೀಮಂತರು, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ನವರು ಅವೆಲ್ಲ ಅವೈಲೇಬಲ್ ರಿಚ್, ಹಾಗೆ ಕೆಲಸ ಮಾಡೋರು ಏನು ಮಾಡೋದಿಲ್ಲ ಹೇಳಿದರು. ಮತ್ತು ನೀವು ರಾತ್ರಿಯಲ್ಲಿ ನಿಲ್ಲೋದು ಬೇಡ, 20 ಕಿಲೋಮೀಟರ್ ದೂರದಲ್ಲಿ ಒಂದು ಜಂಗಲ್ ಪಲ್ಲಿದ್ದು ಅಲ್ಲಿದ್ದಿತ್ತು, ಅಲ್ಲಿಂದ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು. ನಾನು ಈ ನಕ್ಸಲ್ ಇನ್ಫಾರ್ಮರ್ ಒಬ್ಬ ಇದ್ದಾನೆ ತಮ್ಮಯ್ಯ ಅಂತ, ಅವನಿಗೆ ಹಿಂದಿ ಬರ್ತದೆ, ಅದೇ ಮೇಲೆ ವೃತ ಮಾಡಿಬಿಟ್ಟಿದ್ದಾನೆ. ಮೇಲೆ ಒಟ್ಟಲ್ಲಿ ಹೇಳಿದೆ ಈಸಿ ನಕ್ಸಲ್ ನಮ್ಮನ್ನು ಸುರುವಿಗೆ ದಾಟಿಸಲಿಕ್ಕೆ ಬ್ಯಾರಲ್ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಕಟ್ಟಿ ಎಳಿಲಿಕ್ಕೆ ಅವರೇ ಮಾಡಿದರು, ಈ ಹಳ್ಳಿಯವರೇ. ಅವರೆಲ್ಲ ಇವು ಗುರುತು ಹೇಳಿದ್ದಾರೆ, ಇವ ಹಾಗೆ ಅವರ ನಕ್ಸಲೈಟ್ ಹಾಗೆ ಇವ ಅವರಿಗೆ ಫುಡ್ ಸಪ್ಲೈ ಮಾಡುವ ಅಂತ. ರಾತ್ರಿ ಬಂದು ಕೊಂಡೋಗ್ತಾರೆ, ಇದ್ದಾರೆ 3 ಕಿಲೋಮೀಟರ್ ದೂರದಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳಿದ. ಕೊನೆಗೆ 20 ಕಿಲೋಮೀಟರ್ ಡೈಲಿ ಹೋಗ್ತಿದ್ದೆವಲ್ಲ. ಈಗ ನಾನೇ ಕೆಲಸಕ್ಕೆ ಜನ ಬೇಕು ಹೇಳುವಾಗ ನಮಗೆ ಒಂದು ಜನ ಕೊಟ್ಟಿದ್ದಾರೆ ಸೂಪರ್ವೈಸರ್, ಅವನಿಗೆ 5,000 ರೂಪಾಯಿ ಸಂಬಳ, ಇಂಥ ಕೆಲಸ ಇಲ್ಲ, ಟ್ರಾನ್ಸ್ಲೇಷನ್ ಅಷ್ಟೇ. ತೆಲುಗಿನಲ್ಲಿ ಹಿಂದಿಯಲ್ಲಿ ಹೇಳಬೇಕು, ನಾನು ಹಿಂದಿಯಲ್ಲಿ ಹೇಳಿದ್ರೆ ಒಂದು ಜೊತೆ ನಮಗೆ 12 ಜನ ಕೆಲಸಕ್ಕೆ ಬೇಕು ಹೇಳಿ 25 ಜನ ಬಂದರು. ಬಂದು ಹಂಗೆ ಗಂಡಸರು ಹೆಂಗಸಲ್ಲ, ನಾನು ಇಷ್ಟು ಜನ ಬೇಡ ಹೇಳಿದೆ ಅಲ್ಲ, ನಮಗೆಲ್ಲರಿಗೂ ಕೆಲಸ ಕೊಡಬೇಕಂತ. ನನಗೆ ಎದುರಿಗಾಗಿದೆ ನಕ್ಸಲೈಟ್ಸಲ್ಲ ಸಿಫಾರ್ದು ಎಲ್ಲ ಗಡಿಗೊಂಡು ಸಂಬಳ ಎಷ್ಟು ಹೇಳಿದೆ, 50 ರೂಪಾಯಿ ಹೇಳಿದರು. ಇಲ್ಲಿ ಆಗ 120 ರೂಪಾಯಿ ಕೊಡ್ತಾಯಿದೆ ಗಂಡಸರಿಗೆ, ಈಗ 400 ರೂಪಾಯಿ 500 ಉಂಟು. ಆಗಾಗ ಹೆಂಗಸರಿಗೆ ಏನೋ ಅಂದರೆ ಗಂಡಸರಿಗೆ ಒಂದೇ ಅಂತ ಹೇಳಿದರು. ನಾನು ಜನರಿಗೆ ಆಯ್ತು ಎಲ್ಲರೂ ಬನ್ನಿ ಅಂತ ಹೇಳಿದೆ. ಬರ್ತಿದ್ದೆ, ಎಲ್ಲರೂ ಬರ್ತಿರಲಿಲ್ಲ, ರೊಟೇಷನಲ್ಲಿ 18-16 ಜನ ಇರ್ತಿದ್ರು. ಅವರಿಗೆ ಜಲ್ಲಿ ತುಂಬಿಸೋದು, ಹೊಗೆ ತುಂಬಿಸೋದು, ಆಚೆ ಎಳಿದು, ಸಿಮೆಂಟ್ ರೋಡ್ ಮಾಡಿ ಆಚೆ ಎಳಿದು. ಈಗ ಅವರು ಡಬ್ಬದಲ್ಲಿ ಬೆಳ್ತಿಗೆ ಅನ್ನ ಮತ್ತು ಚಟ್ನಿ ಪುಡಿ ಹಾಕಿ ತರೋದು. ಆ ಸರೋವರದಿಂದ ಸ್ವಲ್ಪ ಕೆಂಪು. ನಾವು ಇಲ್ಲಿಂದ 30 ಲೀಟ್ರ್ನಲ್ಲಿ ಮಿನರಲ್ ವಾಟರ್ ಕೊಂಡು ಹೋಗ್ತಿದ್ದೀವಲ್ಲ, ನಾನು ಅವ್ರ ನೀರು ಕುಡಿದು ನೋಡಿ ಹೇಳಿ, ಎಂತ ನೀರು ಕುಡಿದು ಹೇಳಿದೆ. ಮತ್ತು ಮಾಡೋದು ಪಾಪ ಅಲ್ಲ, ಅವರು 3 ಕಿಲೋಮೀಟ್ರ್ ದೂರದಿಂದ ಬರೋದು ಅವರು ಕೆಲಸಕ್ಕೆ. ಅವರಿಗೆ ನೀನು ನಾವು ಹೇಳಿದ್ವಿ, ಆ ನೀರು ಕುಡಿದಲ್ಲ, 1 ಲೀಟ್ರ್ 1 ಕ್ಯಾನ್ ಅವರಿಗೆ ಎಕ್ಸ್ಟ್ರಾ ಕುಡಿಲಿಕ್ಕೆ, ಅದು ಕುಡಿದು ಬೇಡ ಹೇಳಿದೆ. ಮತ್ತು ನೋಡಿದೆ ಬಡವರು, ನಾವು 11 ಲೀಟ್ರ್ ಒಂದು ಚಹಾ ಕುಡಿದ್ದೇವೆ, ಅವರಿಗೆ ಮತ್ತು ಸ್ನ್ಯಾಕ್ಸ್ ಏನಾದ್ರು ಇರ್ತಾರೆ, ಬಿಸ್ಕೆಟ್, ರಸ್ಕ್ ಬಿಸ್ಕೆಟ್. ನಾನು ಅವರಿಗೆ ಕೊಡುವ ಪಾಪದವರು, ಅವರಿಗೆ ಒಟ್ಟು ದೇವರನ್ನು ಕಮ್ಮಿ ಮಾಡಲಿಲ್ಲ, ನಮ್ಮ ಅಡುಗೆ ಹುಡುಗರು ಅಂತ ಹೇಳಿದೆ. ಅವ್ರಿಗೆ ಕಲಿತು ಕೊಡ್ತಿದ್ದೆ. ಒಂದು ಕೃತಜ್ಞತೆಯನ್ನು ನೋಡಿದ್ದವರು ಬೆಳಿಗ್ಗೆ ಇದರದ್ದು ಬೇವಿನ ಗಾಡಿ ತಗೊಂಡು ಅಲ್ಲಿಸ್ತಾ ಇರ್ತಾರೆ, ನಾನು ಸೈಡ್ ಟ್ರಕ್ಕಲ್ಲಿ ಹೇಳಿ ಕೂತ್ಕೊಳ್ತಿದ್ದೆ. ಮತ್ತು ಬಿಸಾಡಿಕೊಂಡು ಹೊಡೆಸಿಕೊಂಡು ಬಂದು ನನಗೆ ಶೇಖರಣೆ ಕೊಟ್ಟರೆ ತಾನು ಧನ್ಯನಾದೆ ಅಂತ. ಅದರ ಮೊದಲು ಶುರುವಿಗೆ ಕೆಲಸಕ್ಕೆ ಬರೋರನ್ನು ನಾನು ತೆಲುಗಿನಲ್ಲಿ ಕೇಳೋದು, ಪೇರೇಮಿ ಹೇಳಿದೆ. ಅವರು ಶುರುವಿಗೆ ಮುಖದಲ್ಲಿ ನಗೆ ಇಲ್ಲ, ಹೆದರಿಕೆಯೋ ಅಲ್ಲ, ಇಷ್ಟ ಇಲ್ಲದೆ ಅಲ್ಲ. ನಾ ಪೇರು ಸಮಯ, ನಾ ಪೇರು ಯಾದಗಿರಿ, ನಾ ಪೇರು ಪೋಷಾಲ್ ಅಂತ ಹಾಗೆಲ್ಲ ಹೇಳೋದು, ಕಣ್ಣು ಸ್ಟ್ಯಾರಿಂಗ್ ಐಸ್. ಮರುದಿನ ನಾನು ಅವರಾಗೆಲ್ಲ ಏಮಂಡಿ ಪೋಷಕರು ಬಾಗುನಾರ ಅಂತ ಹೇಳಿದ್ರೆ ಅವನಿಗೆ ಆಶ್ಚರ್ಯ. ಅವ್ನು ಮುಟ್ಟಿ ಕೈ ಸೆಕೆಂಡ್ ಮಾಡಿ ಹೇಳಿದೆ, ಬಾಗುಲ್ ಸರ್ ಅಂತ ಎಲ್ಲ. ಆಗ ಸ್ಮೈಲ್ ಬಂತು. 2ನೇ ದಿವಸದಿಂದ ಸ್ಮೈಲ್. ಆಮೇಲೆ ಸಾಮಾನ್ಯ ಹಾಜರಿ ಬರ್ತಿದ್ರು, ಅವರಿಗೆಲ್ಲ ಈ ಹುಟ್ಟು ಸಿಗ್ತಲ್ಲ, ಮತ್ತು ಎಲ್ಲಿವರೆಗೆ ಕರೆಕ್ಟ್ ಸಂಬಳ ಬಿಡ್ತಿದ್ದೆ ಎಲ್ಲ ಲೆಕ್ಕ ಮಾಡಿ. ಅಲ್ಲಿ 20 ಕಿಲೋಮೀಟ್ರ್ ದೂರದಿಂದ ಹೋಗ್ತಾ ಇದ್ದೇವಲ್ಲ, ಅಲ್ಲಿ ಹಳ್ಳಿಯವರೊಟ್ಟಿಗೆ ಪರಿಚಯ ಆಯ್ತೀವಿ, ನಾವು ವಿಶ್ ಮಾಡ್ತಾಯಿದ್ರು. ಕೊನೆಗೆ ಅವ್ರ ಹತ್ರ ಹೇಳಿದೆ, ನಾವು ಎಲ್ಲ ಕಡೆಗೆ ಸೈಟಲ್ಲಿ ಶೆಡ್ ಹಾಕೋದು, ಇಲ್ಲಿ 20 ಕಿಲೋಮೀಟ್ರ್ ಬಂದು ಹೋಗೋದು ಕಷ್ಟ ಆಗ್ತಾ ಉಂಟು, ಇಲ್ಲಿ ಶೆಡ್ ಹಾಕ್ಬೋದು ಅಂತ ಕೇಳಿದೆ. ನಕ್ಸಲ್ ಇನ್ಫಾರ್ಮರ್ ಅವನಿಗೆ ಹಿಂದಿ ಬರ್ತಿತ್ತು, ಕ್ಯೋ ನೈ ಡಾಲ್ ಸಕ್ತೆ ಅಂತ ಹೇಳಿದ. ಮಗರ ಸೇಫ್ಟಿ ಅಂತ ಹೇಳಿದೆ, ಅವಂತ ಮಾತಾಡಲಿಲ್ಲ. ಇನ್ನೊಬ್ಬ ಊರಿನ ಪ್ರಮುಖ ಅವ, ಅವರು ಸರ್ಪಂಚ್ ಅಂತ ಹೇಳಿದ್ರು. ಅವನು ಶುರುವಿಗೆ ಬರುವಾಗ ನಾವು ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿದೆ, ಒಂದು ಸ್ಯಾಂಡ್ಲ ಬಂದಿಲ್ಲ ಕೂಡ ದೊಡ್ಡ ಹೊಟ್ಟೆ, ಅಲ್ಲ ಸ್ವಲ್ಪ ಎದುರಿಗೆ ಒಂದು ಈಗ ಪೆನೆಟ್ರೇಟಿಂಗ್ ಆಯಿತು. ಅವನು ಈ ಒಂದು ಅವನ ಹತ್ರ ಕೇಳಿದಲ್ಲಮ್ಮ ಟ್ರಾನ್ಸ್ಲೇಟರ್ ಹತ್ರ, ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದ ತೆಲುಗಿನಲ್ಲಿ. ಆಗ ಇಲ್ಲಿ ಸೇತುವೆ ಮಾಡ್ತಾ ಉಂಟು ಇವರು ಸಾರ್ ಅಂತ ಹೇಳಿದ. ಅವ ಈಗ ನೋಡಿದ, ನಾನು ಅವ್ರಿಗೆ ಬೇರೆ ಅಂತ ಹೇಳಿದೆ, ಯಾದಗಿರಿ ಅಂತ ಹೇಳಿದ, ಮಾತಾಡಿದ. ನಾನು ಊಟಕ್ಕೆ ರೆಡಿ ಮಾಡ್ತಿದ್ದೆ, ಭೋಜನ ಅಂತ ಹೇಳಿದೆ, ಭೋಜನ ಅಂತ ಹೇಳಿದೆ, ಆ ಊಟ ಮಾಡಿ ಬಂದಿದೆ. ಮತ್ತು ನಾನು ಹುಡುಗರಿಗೆಲ್ಲ ಅವ್ರು ಮಾಡಿಟ್ಟಿದ್ದಾರೆ, ಎಲ್ಲರಿಗೂ ಬಡಿಸಿ ನಮಗೆ ಹಾಕ್ಕೊಂಡು ನಾವು ಉಳಿದ ಸಾಂಬಾರು ಇದೆಲ್ಲ ಅವರಿಗೆ ಕೊಡೋದು.
ಇಲ್ಲಿ ಲೋಕಲ್ ಅವರು ಒಂದು ಮರದಡಿ, ನಾವು ಒಂದು ಮರದಡಿ ಅವರು. ಈಗ ನೋಡ್ತಾ ಇದ್ದಾರೆ ಪೆನಟ್ರೇಟಿಂಗ್ ಐಸಲ್ಲಿ. ನಾನು ಅವನು ಮರಕ್ಕೆ ಕಾಲು ಕೊಟ್ಟು ಒಂದು ಟವೆಲ್ಲಿಗೆ ಹಾಕಿ ಸರಿ ಎಲ್ಲ ನೋಡ್ತಾ ಇದ್ದವನು. ನಮ್ಮ ಊಟ ಆಯಿತು, ಕೈ ತೊಳೆದು ನಾವು ಪುನಃ ಕೂತೇವೆ ಸ್ವಲ್ಪ ರೆಸ್ಟ್. ಇವ್ರ ಹತ್ರ ಕೇಳೋದು ತೆಲುಗಿನಲ್ಲಿ, ಇವರು ಕಂಪನಿಯಲ್ಲಿ ಎಷ್ಟು ಜನ ಇದ್ದಾರೆ, ಸಂಬಳ ಹೇಗೆ, ಮತ್ತು ಅವರು ಪರ್ಮನೆಂಟು ಹಾಗೆ ಹೀಗೆ. ಅವರ ಸರ್ವಿಸ್ ಮೇಲೆ ಒಂದು ಸಂಬಳ ಉಂಟು. ಮತ್ತು ಅವರು ಬಂದರೆ ಯಾರಾದ್ರು ಕೆಲಸ ಕೇಳಿ ಬಂದರೆ ನಾನು ಬಿಡೋದಿಲ್ಲ, ಅವರು ಬಿಟ್ಟು ನಾನೆಂತ ಮಾಡೋದಿಲ್ಲ ಹೇಳಿದೆ. ನನಗೆ ಹತ್ರ ಆಲೋಚನೆ ಕೇಳಿ ಅವನಿಗೆಲ್ಲ ಸ್ಯಾಟಿಸ್ಫೈ ಆಗಿದೆ. ಅಲ್ಲ, ಇಲ್ಲಿಯ ಮಾಲೀಕರೆಲ್ಲ ಊಟ ಮಾಡೋದು ನಾವು ನೋಡಲೂಬಾರ್ದು, ಅವ್ರು ಹೇಗೆ ಒಟ್ಟಿಗೆ ಊಟ ಮಾಡ್ತಾರೆ ಅಂತ. ನಾವು ಒಂದು ಮರದಡಿ ಅವರ ಸ್ಪೆಷಲ್ ಅಲ್ಲ. ಆಗ ಹಿಂದಿಯಲ್ಲಿ ಕೇಳಿದ, ಅಯ್ಯೋ ಅದೇ ಮಾಲೀಕವನ್ನೇ ಸಬ್ಕಾ ಮಾಲೀಕ ಹೇಗೆ ಮೇಲೆ ಬಚ್ಚೆ ಜೇಸೆ ಅಂತ ಹೇಳಿದೆ. ನೆಲವನ್ನೇ ನೋಡಿದೆ. ಸುಮಾರು ಹೊತ್ತಾದಮೇಲೆ ಇಂಥ ನಿಜದೇರ ನನ್ನನ್ನು ಕೂಡ ಅವರ ಪೈಕಿ ಒಬ್ಬ ತಿಳ್ಕೊಳ್ಬೋದಾ ಅಂತ ಕೇಳಿದ. ನಾನು ಕೂತವ ಎದ್ದು ಅವನ ಹೆಗಲ ಮೇಲೆ ಕೈ ಇಟ್ಟು ಸ್ಮೈಲ್ ಮಾಡಿ ಹೇಳಿದೆ, ತಮ್ಮುಡು ಅಂತ ಹೇಳಿದೆ, ನಿನ್ನ ತಮ್ಮ ಇದ್ದಾಗೆ. ಅವನ ಕಣ್ಣಲ್ಲಿ ನೀರು ಕೆಳಗೆ ಬೀಳಲಿಲ್ಲ ಅಷ್ಟೇ, ಫುಲ್ಲು ತೇವ ಬಂದಿದೆ. ಮತ್ತು ಆನಂತರ ಆಗಾಗ ಬರಲಿ ಶುರು ಮಾಡಿದ. ಒಂದು ದಿವಸ ಏನಾಗಿದೆ ಅಂತ ಕೆಲಸ ಸ್ವಲ್ಪ ಕಾಂಕ್ರೀಟ್ ಬಾಕಿ ಉಂಟು. ಇವರು ತಂದಿಟ್ಟು ಜಲ್ಲಿ ಸ್ವಲ್ಪ ಕಮ್ಮಿ, ನಡುವಿನ ಐಲ್ಯಾಂಡ್ನಲ್ಲಿ ಮಾಡ್ತಾಯಿದ್ದೇವೆ. ಇವರು ಮಾಡ್ತಾಯಿದ್ದಾರೆ, ಊರಿನವರು 5 ಹೋಗ್ತಾರಲ್ಲ. ಒಂದೊಂದು ದಿವಸ ಇಲ್ಲಿ ಕೇಳಿ ನಿಲ್ತಿದ್ರು ಅವರು, ಗಂಟೆ ಇಲ್ಲಿ ಇಲ್ಲಿ ಅಂತ ಹೇಳಿದರೆ ನಮಗೇನಾದ್ರಿಕ್ಕಿಲ್ಲ, ನಾವು ನಿಲ್ತೇವೆ ಅನ್ನೋ ಗಂಟೆಗೆ 10 ರೂಪಾಯಿ ಕೊಡ್ತಿದ್ದೆ. ಇದು ಇಡೀ ದಿವಸಕ್ಕೆ 50 ರೂಪಾಯಿ ಅಲ್ಲ ಅದು. ಇಲ್ಲಿ ನಿಲ್ತಾರೆ, ಭಾರಿ ಖುಷಿ ಅವರಿಗೆ, ಅಲ್ಲ ಸೆಕ್ಯೂರಿಟಿ. ಒಂದು ದಿವಸ ಬಂದು ಇದು ಬರುವಾಗ ನಾನು ಜಲ್ಲಿ ಕಮ್ಮಿ ಆಗಿ ನಾನು ಫ್ಲೋಟ್ ಹಿಡ್ಕೊಂಡು 1-2 ವರ್ಷ ಇವನು ಗೊತ್ತಾಯಿತು, ಈ ತಬ್ಬುಡು ಆಗಿದ್ದಲ್ಲ. ಎಂಥದ್ದು ಹೊಡಿತಾ ಇದ್ದಾರೆ, ಎಂಥದ್ದು ಅರ್ಥ ಆಗೋದಿಲ್ಲ. ಕೂಚಂಡಿ ಹಾಕೋಣ ಕೂಚಂಡಿಯಿಂದ. ಮತ್ತು ಅವನೇ ಇದು ಶರ್ಟ್ ತೆಗೆದು 2 ಗೋಡೆ ತೆಗೆದು ಚಾಲು ಅಂತ ಹೇಳಿದೆ. ಮತ್ತು ಕೂಚಂಡಿ ಅಂತ ಹೇಳಿದೆ. ನೋಡೋದು ಬಂದು ನಮ್ಮವರಿಗೆ ಬೈತಾ ಇದ್ದಾಳೆ, ನನಗೆ ಹೇಳಿ ಗಳಿಸಿಗೋದಿಲ್ಲ, ಅವ್ರಿಗೆ ಕೆಲಸ ಮಾಡೋದು. ಅದೇ ಆಯಿತು. ಮತ್ತೆ ಇದು ಹೇಳಿದೆ, ಆಮೇಲೆ ಡೈಲಿ ಹೋಗಿ ಬರೋದು ಕಷ್ಟ ಆಗುತ್ತೆ. ಹೇಳಿದೆ, ಸರ್ ನೇನು ಹೊಸ್ತಾನು ವಾಚ್ಮ್ಯಾನ್ ಅಂತ. ಆಮೇಲೆ ಶೆಡ್ಡಲ್ಲಿ ಆಗಿದ್ದೆವು. ಅಂದರೆ ಅವರಿಗೆ ಸಹ ಹೆದರಿಕೆ ಇತ್ತು. ಪಕ್ಕದ ಬೇರೆ ಹಳ್ಳಿಯವರು ಗೊತ್ತಿಲ್ಲ, ನಕ್ಸಲೈಟ್ಸ್ ಅಟ್ಯಾಕ್ ಆದ್ರೆ ಆಯ್ತು. ಈಗ ಸರ್ಪಂಚ್ ಒಬ್ಬ ಹೋಗಿದ್ರು, ಹಾಗೆ ರಾತ್ರಿ ಮಾತ್ರ ಬರ್ತಿದ್ದ. ಅಲ್ಲಿ ಹೋಗಿ ಇವರು 2-3 ದಿವಸ ನಮ್ಮ ಊಟ ಮಾಡಿ, ಅವ್ರು ನಮ್ಮ ಊಟ ಸರಿಯಾಗೋದಿಲ್ಲ. ಸೈಕಲ್ನಲ್ಲಿ ಹೋಗಿ ಊಟ ತಗೊಂಡು ಬರೋದು. ಒಬ್ಬರು ಸ್ವಲ್ಪ ಹಾಕಿ ಬರ್ತಿದೆ ಈ ಸಮಯ. ಅವ್ರು ರಾತ್ರಿ ಚಳಿ ಆಗ್ತಾರಲ್ಲ, ಕಾಡಿನ ಮರ ಗಿಡ ಸೌದೆ ತಂದು ಹಾಕಿ ಬೆಂಕಿ ಹಾಕೋದು. ನಮ್ಮ ಹುಡುಗರು ಸಾಯಂಕಾಲ ಸ್ನಾನ ಮಾಡಿ ಸುತ್ತಲೂ ನಿಲ್ಲೋದು. ನಾನು ಇವತ್ತೆಲ್ಲ ಹೊಟ್ಟೆ ಬಿಡೋದು ಹಾಗೆ ಹೀಗೆ ಅಂತ. ಒಂದು ದಿವಸ ಕುಡಿದು ಬಂದಿದ್ದಾರೆ. ನಾನು ಸಮಯ ಅಂದರೆ ಸಾಬ್ ಮೇರೆ ಪಾಸ್ ಬತ್ತಾರ ಮೇನಾಜ್ ಗಲತಿ ಅಂತ ತಗೊಂಡು ಇಲ್ಲ, ಇನ್ನೊಂದು ಲಾಸ್ಟ್ ಉಂಟು, ಅದಕ್ಕೆ ಇಂಟ್ರೆಸ್ಟಿಂಗ್. ಕೊನೆಗೆ ಕೆಲಸ ಮುಗೀತು, ಸಂಬಳ ಕೊಟ್ಟಿದ್ದೆ ಅವರಿಗೆ 5,000. ಇವ ಮುಜೆ ಅಚ್ಚಾ नहीं लगता ಅಂತ ಶೆಡ್ಡಲ್ಲಿ ನಾನು ಆಗ ಹೇಳ್ತಾ ಇದ್ದಾನೆ, ಮುಜೆ ಅಚ್ಚಾ नहीं लगता. ನಾನು ಸಂಬಳ ಕೊಟ್ಟಿದ್ದೆ, ಇನ್ನೂ ಬೇಕಾದ್ರೆ ಟ್ರಾನ್ಸ್ಲೇಟ್ ಇದ್ದಲ್ಲ. ಸಮಯ ಪೂಚು ವಚ್ಚೆ ಅವ್ರ भी पैसे चाहे तो देंगे, दिन रात हमारे साथ था. ಸಮಯ ಈ ಕಡೆ ಅಂಗಡಿ ಕರ್ಕೊಂಡು ಹೋದ. ಮತ್ತು ಸ್ವಲ್ಪ ಹೊತ್ತಾದರೆ ಬಂದ, साहब ऐसा नहीं बैठ गया, आप लोग कल जा रहे हैं ना, वो मन ही मन रोता है ಅಂತ ಹೊರಡ್ತಾ ಇದ್ದರು. ಹೊರಡುವಾಗ ಅವರಿಬ್ಬರು ಹೆಗಲ ಮೇಲೆ ತಲೆ ಇಟ್ಟು ಮಕ್ಕಳು ಹಾಕಿಹೋಯಿತು. ಹೇಗೆ ನನ್ನ ಪ್ರೀತಿ ಅವರ ಹೃದಯವನ್ನು ಬೆಲ್ಟ್ ಮಾಡಿಬಿಟ್ಟು. ಸೊ ಈ ಕೂಡು ಕುಟುಂಬ, ಮಕ್ಕಳು ಮೊಮ್ಮಕ್ಕಳು, ಕುಟುಂಬದ ಬೆಂಬಲ ಇವೆಲ್ಲವನ್ನು ಜೀವಿಸಿರುವ ನೀವು ಇವಾಗ ಕೂಡು ಕುಟುಂಬ ಏನಿದೆ ಆ ಕಾನ್ಸೆಪ್ಟ್ನ ದೂರ ತಳ್ಳುವಂಥ ಈ ಸಮಾಜಕ್ಕೆ ಅಂಥ ಜನರಿಗೆ ನೀವೇನು ಹೇಳ್ತೀರಾ? ಅದು ಈ ಜನರೇಷನ್ ಗ್ಯಾಪ್ ಅಂತ ಹೇಳಬೇಕು. ಈಗಿನ ಮನಸ್ಥಿತಿ ಹಾಗೆ. ನಮಗೆ ಆಸೆ ಇದೆ ಮೊದಲಾಗಿ ಕೂಡು ಕುಟುಂಬ ಬೇಕು ಅಂತೇಳಿ. ಆದರೆ ನಾಗರಿಕತೆ ಬೆಳೆದಾಗೆ ಮತ್ತು ವಿದ್ಯಾಭ್ಯಾಸ ಜಾಸ್ತಿ ಆಗೋ ಮುಗ್ಧತೆ ಕಮ್ಮಿ ಆಗಿದೆ. ಪ್ರತಿಯೊಬ್ಬರಿಗೂ ಪ್ರಬುದ್ಧತೆ ತಂದಿಟ್ಕೊಳ್ಳೋದು. ಹಾಗೆ ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ. ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಒತ್ತಾಯದಿಂದ ಒಂದೇ ಮನೆಯಲ್ಲಿ ಒತ್ತಾಯದಿಂದ ಇದ್ದು ಅಸಹ್ಯ ಮೌನದಿಂದ ಇರೋದಕ್ಕಿಂತಲೂ ಸಪ್ರೇಟಾಗಿ ಮನೆಗಳು ಬೇರೆ ಆಗಿ ಮನಸ್ಸು ಒಂದಾಗಿರೋದು ಒಳ್ಳೆಯದು. ಸೊ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದವರು ನೀವು, ಲಾಭವಿಲ್ಲದ ಸಮಾಜ ಸೇವೆ ದೀರ್ಘಕಾಲ ಉಳಿಯುತ್ತೆ ಅಂತ ಹೇಗೆ ನಂಬ್ತೀರಾ? ಲಾಭ ಇಲ್ಲ ಅಂತಲ್ಲ, ಲಾಭದ
ಆಸೆ ಇರಲಿಲ್ಲ. ಆಮೇಲೆ ಇದರಲ್ಲಿ ನಷ್ಟ ಕೆಲಸ ನಷ್ಟ ಆಗಿತ್ತು ಸೇತುವೆ ಕೆಲಸ ಮಾಡುವಾಗ. ಆಮೇಲೆ ಸ್ವಲ್ಪ ಜಾಗ್ರತೆ ಮಾಡಿದೆ. ಯಾಕಂದರೆ ಕೆಲಸಗಾರರಿಗೆ ಯೋಗ್ಯ ವೇತನ ಕೊಡಬೇಕು, ರಿಸ್ಕಿನ ಕೆಲಸ. ಓಕೆ. ಅವರಿಗೆ ಇದು ಮತ್ತು ಲಾಭ ಆಗಲಿ ಶುರುವಾಯಿತು. ಹೇಗೆ ಗೊತ್ತಲ್ಲ, ಈಗ ನಮ್ಮ ಹುಡುಗರು ಎಕ್ಸ್ಪರ್ಟ್ಸ್ ಆದರು. ಆಮೇಲೆ ನಾವು ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡಿ ಬಾಡಿಗೆ ಮೆಷಿನ್ ತರಬೇಕಾದ ಅಗತ್ಯ ಇಲ್ಲ. ಆಮೇಲೆ ಆದಷ್ಟು ಕಡಿಮೆ ಖರ್ಚು, ವೇಸ್ಟೇಜ್ ಇಲ್ಲದಾಗೆ ಮಾಡಿ EL CL ಬೋನಸ್ ಪ್ರಾವಿಡೆಂಟ್ ಫಂಡ್ ಗ್ರ್ಯಾಜುಯಿಟಿ ಎಲ್ಲ ಕೊಟ್ಟೆ. ಹಾಗೆ ಹೋಯಿತು. ನಿಮ್ಮ ಹವ್ಯಾಸಗಳಲ್ಲಿ ಮೊದಲು ರೇಡಿಯೋ ಕೇಳುವಂಥದ್ದು ಒಂದು ಹವ್ಯಾಸ, ಹಾಗೆ ಒಂದು ಪುಸ್ತಕ ಓದುವಂಥದ್ದು ಕೂಡ ಒಂದು ಹವ್ಯಾಸ. ಈಗಿನ ಯುವ ಜನತೆಗೆ ಯಾವುದಾದ್ರೂ ಒಂದು ಬುಕ್ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ಯಾವ ಬುಕ್ ಸಜೆಸ್ಟ್ ಮಾಡ್ತೀರಾ? ತುಂಬ ಇದೆ. ಅಂದರೆ ಇವಾಗಿನ ಜನ್ರೇಷನ್ ಓದಲೇಬೇಕಾದಂಥ ಒಂದು ಪುಸ್ತಕ ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದರದ್ದು. ಅಂದರೆ ಆಧ್ಯಾತ್ಮಿಕ ಜೀವನ ಆ ಥರದ್ದು. ಆಧ್ಯಾತ್ಮಿಕ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಬಗ್ಗೆ. ಬರೀ ಆಧ್ಯಾತ್ಮಿಕ. ಸೊ ಪ್ರಶಸ್ತಿಗಳ ಬಗ್ಗೆ ಕೇಳೋದಾದರೆ, ನಿಮಗೆ ಅಷ್ಟೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ, ಅದರಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾದಂಥ ಒಂದು ಪ್ರಶಸ್ತಿ ಯಾವುದು? ಅಲ್ಲ ಅದು ಅಪ್ಲೈ ಮಾಡಲಿಲ್ಲ, ರೆಕಮೆಂಡ್ ಮಾಡಲಿಲ್ಲ. ಆ ಒಂದು ಕ್ಷಣ ಹೇಗಿತ್ತು ಅಂದರೆ, ಪದ್ಮಶ್ರೀ ಪ್ರಶಸ್ತಿ ಹೆಸರಲ್ಲಿ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂದಾಗ ನಿಮಗೆ ಅದು ತಿಳಿದದ್ದು ಹೇಗೆ? ಅಂದರೆ ಆ ಕ್ಷಣ ಯಾವ ಥರ ಇತ್ತು? ನಾವು ಡೋಗ್ರಿ ಅಂತ ಒಂದು ಜಾಗ ಉಂಟು ಉತ್ತರ ಕನ್ನಡದಲ್ಲಿ, ಸರಿ. ಅಲ್ಲಿ ಸೇತುವೆ ಫೌಂಡೇಶನ್ ಮಾಡ್ತಾ ಇದ್ದೆವು. ಒಳ್ಳೆ ನಮ್ಮ ಶೆಡ್ ಹಾಕಿದ ಸೈಡ್ ಒಂದು ಗುಡ್ಡದ ಮೇಲೆ ಹೋದರೆ ಸರಿಗ್ತದೆ, ಇಲ್ಲ ರಿಂಗ್ ಆಗ್ತದೆ, ತೆಗೆಯುವಾಗ ಕಟ್ಟಾಗ್ತದೆ. ಅಲ್ಲಿ ಕೂಡ ನಾವು ಜಲ್ದಿ ಹೋಗಿ ನಡೆಸಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಬಳ್ಳಿ ಕಟ್ಟಿದ್ದೇವೆ. ನಾನು ತಲೆ ಸ್ವಲ್ಪ ಗಾಬರಿ ಆಯಿತು. ಮೇಲೆ ಫೋನ್ ಬರ್ತಾ ಉಂಟು, ಬೇರೆಯವ್ರ ನಂಬರಲ್ಲಿ. ಎಂತ ಆಗಿದೆಪ್ಪ ಅಂದರೆ ಹುಡುಗ ಹೇಳಿದೆ, ಎಂಥ ಫೋನ್ ಬರ್ತಾನೆ, ನಾನು ಆಚೆಗಾರ ಬಗ್ಗೆ ಬರ್ತಾರೆ, ನೀವು ಕಾಂಕ್ರೀಟ್ ಮಾಡಿ ಅಂತೇಳಿ ನಾನೇ ಹಗ್ಗ ಹೇಳ್ಕೊಂಡು ಬಂದು ಗುಡ್ಡ ಮೇಲೆ ಹತ್ತಿದೆ. ಅಷ್ಟೊಂದು ಇಲ್ಲಿ ಒಬ್ಬ ಹರೀಶ್ ಬಂಡವಾಳ ಸುದ್ದಿ ಪೇಪರ್ನ ಇರ್ತಾನೆ ಎಡಿಟರ್ ಒಬ್ಬ, ಅವಾಗ ಓಡು ಡೆಲ್ಲಿ ಉಳ್ಳಾರ ಅಂತ ಕೇಳಿದೆ. ಯಾವ ಬರೀ ಫ್ರೆಂಡ್ ಅವನು, ಈಗ ಹಳ್ಳಿ ಉಳ್ಳೆ ಅಂತ ಹೇಳಿದೆ. ಅಪ್ಪ ಡೈರಾಗಿ ಇಜ್ಜಾ ಅಂತ ಕೇಳಿದೆ, ದಾಯ್ತಾ ಅಂತ ಹೇಳಿದೆ. ತೂತು ಬಣ್ಪೆ ಅವನಿಗೆ ಯಾರೋ ಹೇಳಿದ್ದು ಟಿ ವಿಯಲ್ಲಿ ಬರ್ತಾ ಉಂಟು ಅಂದರೆ. ಇದು ಜನವರಿ 25ಕ್ಕೆ ಅವರು ಅನೌನ್ಸ್ ಮಾಡೋದಲ್ಲ, ಅವಂದಾಜು ಮಾಡಿ 26 ಕೊಡ್ತಾರೆ ಅಂತ. ಇದು ಕೊಡೋದು ಡೇಟ್ ಮತ್ತೆ ತೂತು. ಅವನು ಫೋನ್ ಇಟ್ಟಾಗ ಈ ಟಿ ವಿ ಅವರು ಫೋನ್ ಮಾಡಿದರು, ಸರ್ ಎಲ್ಲಿದ್ದೀರ ಸರ್, ಭಾಳ ಟ್ರೈ ಮಾಡ್ತಾಯಿದ್ದೇವೆ, ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದೆ. ನೀವು ಪದ್ಮಶ್ರೀ ಪ್ರಶಸ್ತಿ ಗೊತ್ತಿಲ್ವಾ ಅಂತ ಹೇಳಿದೆ. ಇಲ್ಲ ಸರ್, ಟಿ ವಿಯಲ್ಲಿ ಬರ್ತಾಯಿದೆ, ನಿಮ್ಮನ್ನು ನೋಡಬೇಕಲ್ಲ. ಅದು ಎಲ್ಲಿ ಇಂಟರ್ವ್ಯೂ ಮಾಡೋದು, ನೀವಿದಲ್ಲಿ ನೆಟ್ವರ್ಕ್ ಉಂಟು? ಇಲ್ಲ, ಇದು ಕಾಡಲ್ಲಿ ಅಂತ ಹೇಳಿದೆ. ಹತ್ತಿರ ಟೌನ್ ಯಾವುದು? ಒಂದು ಅಂಕೋಲ ಹೇಳಿದೆ. ಸಾಯಂಕಾಲ ಅಂಕೋಲಕ್ಕೆ ಬರ್ರಿ ಸರ್ ಹೇಳಿದೆ. ನಿಮ್ಮನ್ನು ಇಂಟರ್ವ್ಯೂ ಅಗತ್ಯ ಇಂಟರ್ವ್ಯೂ ಮಾಡಬೇಕು ಹೇಳಿದೆ. ಅವನು ಇಟ್ಟಾಗುವಾಗ ಇನ್ನೊಂದು ಯಾವ ಟಿ ವಿ. ಮತ್ತು ನಾನು ಮೊಬೈಲ್ ಬಂದು ಮಾಡಿ ಆಚೆ ಗೊತ್ತಿಲ್ಲ. ಇನ್ನು ಸಾಯಂಕಾಲ 7:30 ಹೇಳಿದೆ, ಇಲ್ಲಿಂದ 1 ಗಂಟೆ ಬೇಕು ನಮ್ಮ ಸೈಟಿಂದ. ಇದು ಹುಡುಗರ ಹತ್ರ ಹೇಳಿದೆ, ನಿಮಗೆ ಸಂತೋಷದ ವಿಷಯ ಹೇಳಿದೆ, ನಮಗೆ ಪ್ರಶಸ್ತಿ ಬಂದಿದೆ ಹೇಳಿದೆ. ಎಂಥದ್ದು ಪದ್ಮಶ್ರೀ ಪ್ರಶಸ್ತಿ, ಅದು ನಮಗೆ ಒಬ್ಬನೇ ಅಲ್ಲ, ನಮಗೆಲ್ಲರಿಗೂ ಹೇಳಿದೆ ಅಂತ ಖುಷಿ ಪಟ್ಟಿದ್ದಾರೆ. ಮತ್ತು ಬರೆದು ಹೋಗುವಾಗ ಫೋನ್ ತಡಿಲಿಕ್ಕಾಗೋದಿಲ್ಲ, ಅದು ಎಲ್ಲೇನು ಸಿಗ್ತಲ್ಲ ದಾರಿಯಲ್ಲಿ. ಅಲ್ಲಿ ಹೋಗುವಾಗ ಇವರು ಕ್ಯಾಮರಲ್ಲಿ ಇಟ್ಟು ರೆಡಿ ಒಂದು ಅಡ್ರೆಸ್ಸೆಲ್ಲ ಹೇಳಿದರು. ಮನೆಗೆ ಹೋಗಿ ಒಂದು ಟಿ ವಿ ಆರ್ ಆದಮೇಲೆ ಇನ್ನೊಂದು ಟಿ ವಿ ಆರ್ ಇಂಟರ್ವ್ಯೂ ಮಾಡಿ ಬಂದೆವು. ಮತ್ತು ಇಲ್ಲಿಂದ ಅದೊಂದು ಗಮ್ಮತ್ತಾಗಿದೆ. ಈ ಅನೌನ್ಸ್ ಆಗೋ ದಿವಸ ಬೆಳಿಗ್ಗೆ ಒಂದು ದನ ಕರು ಹಾಕುವಾಗ ಕಣ್ಣು ಮೇಲೆ ಹೊಡಿತದೆ. ಮತ್ತು ಡಾಕ್ಟ್ರನ್ನ ಕರೆಸಿ ಅರಿಕೆ ಮಾಡಿ ಡಾಕ್ಟ್ರ್ ಹೇಳಿದ್ರಂತೆ, ಇದು ಒಳ್ಳೆ ಲಕ್ಷಣದ ಕರು, ಇದನ್ನು ಕೊಡಬೇಡಿ ಅಂತ ಹೇಳಿದ್ರಂತೆ. ಅದನ್ನು ಹುಷಾರಾಯಿತು, ಕರು ಎತ್ತು ಹೊಡಿದ್ರು ಹೊಡಿ. ಆ ದಿವಸ ಇದು ಸಂಜೆಗೆ ಅನೌನ್ಸ್ ಆಯಿತು. ನನ್ನ ಹೆಂಡತಿ ಅದಕ್ಕೆ ಪದ್ಮಶ್ರೀ ಅಂತ ಹೆಸರಿಟ್ಟಿದ್ದು. ಕರೆಗೆ ಇದೊಂದು ಈಗ 8 ವರ್ಷ ಆಯಿತು, ಅದಕ್ಕೆ ಹೆಚ್ಚಾಗ್ತಾ ಇದೆ. ಅಂದರೆ ಪದ್ಮಶ್ರೀ ಪ್ರಶಸ್ತಿಯನ್ನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡಿದರು. ಅದು ಸಿಕ್ಕಾದ್ಮೇಲೆ ನಿಮ್ಮ ಹೊಣೆಗಾರಿಕೆ ಹೆಚ್ಚಾಯಿತು ಅಂತ ಅನಿಸ್ತಾ ನಿಮಗೆ? ಹೌದು, ಖಂಡಿತ. ಯಾವ ಥರದಲ್ಲಿ? ಅಂದರೆ ಇನ್ನೂ ಏನು ಡೆವಲಪ್ ಮಾಡಬೇಕು ಆ ಥರ? ಇಲ್ಲ, ಹರ್ಷೇಂದ್ರ ಕುಮಾರ್ ರಾತ್ರಿ ಫೋನ್ ಮಾಡಿ ಹೇಳಿದರು, ನಮ್ಮ ಇದು ಶಿಶಿಲದ ಬ್ರಿಡ್ಜ್ ಉದ್ಘಾಟನೆ ಮಾಡಿದವರೇ, ಹಾಗೆ ಒಳ್ಳೆ ನಮ್ಮ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಕಂಗ್ರ್ಯಾಚುಲೇಷನ್ಸ್, ಇನ್ನು ವಂಡರ್ಫುಲ್ ಥಿಂಗ್, ಕೀಪ್ ಇಟ್ ಅಪ್ ಅಂತ ಹೇಳಿದರೆ, ಡೋಂಟ್ ಸ್ಟಾಪ್ ಅಂತ. ಇನ್ನು ಸೇತುವೆ ಕಟ್ಟೋದು ನಿಲ್ಲಿಸಬೇಡಿ ಅಂತ. ಅವರ ವಾಯ್ಸ್ ಕೂಡ ಖಡಕ್ ವಾಯ್ಸಲ್ಲ. ರಾತ್ರಿ 10 ಗಂಟೆ ಡಿಸ್ಟರ್ಬ್ ಮಾಡ್ತಾಯಿದ್ದೇನೆ, ನನಗೆ ಹೇಳಿದೆ
ಮನಸ್ಸು ತಡೆಯೋದಿಲ್ಲ ಹೇಳಿದೆ. ಏನು ತಂದಿಲ್ಲ ಸರ್. ಪ್ರಶಸ್ತಿ ನಂತರ ಕೂಡ ನೀವು ಎಷ್ಟು ಸೇತುವೆಗಳನ್ನು ನಿರ್ಮಾಣಕ್ಕೆ ಹೋಗಿದ್ದೀರಿ? ಪ್ರಶಸ್ತಿ ನಂತರ ಹಾಂ, ಒಂದು ಸಂಗತಿ ಆಯಿತು. ಅಷ್ಟೋ ಮಗ ಬಂದಿದ್ದ, ಮತ್ತು ಡಿಸೈನ್ ಪಾರ್ಟ್ ಅವ ಮಾಡ್ತಿದ್ದ, ಮತ್ತು ಬೆಲ್ಲ ಅವನಿಗೆ ಹ್ಯಾಂಡ್ ಓವರ್ ಮಾಡ್ತಾ ಬಂದೆ. ಮತ್ತು ನನಗೆ ಬೇರೆ ಪ್ರೋಗ್ರಾಮ್ ಮಾಡಿ ಅಟೆಂಡ್ ಮಾಡೋದೇ ಜಾಸ್ತಿ ಆಯಿತು. ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಟೆಕ್ನಿಕಲ್ ಟಾಕಿಂಗ್ ಕರೀದು, ಕೆಲವೆಡೆ ಯಾವ್ದಾದ್ರು ಮಾಡಲಿ ಕರೀದು, ತುಂಬ ಪ್ರೋಗ್ರಾಮ್ ಆಯಿತು. ಮತ್ತು ಈ ಬೇರೆ ಸಂಗತಿ ನಮ್ಮ ಫ್ಯಾಮಿಲಿ, ನಮ್ಮ ಸಮಾಜ, ನನ್ನ ಇದು ಪರಿಸರ, ನಮ್ಮ ಊರು, ಮತ್ತು ನನ್ನ ಶಾಲೆ ಇದೆ, ನನ್ನ ಕಾಲೇಜು, ನನ್ನ ಇದೆ ಇಂಜಿನಿಯರಿಂಗ್ ಕಾಲೇಜು, ಹಾಗೆ ಮತ್ತು ಬೆಳೆದ ತಿಳಿದು ಎಲ್ಲ ಕಡೆಗೂ ಅಭಿಮಾನದಿಂದ ನಮ್ಮ ಕನ್ನಡ ಸಮಾಜದಲ್ಲಿ ಕೂಡ ಅವ್ರು ನನಗಿಂತ ಜಾಸ್ತಿ ಅವರೇ ಸಂಭ್ರಮಿಸಿದಂತ. ಈಗಿನ ಅಂದರೆ ಇವಾಗ ಇಂಜಿನಿಯರಿಂಗ್ ಅಂತ ಯಾರೋ ಒಬ್ರು ಮಾಡ್ತಾರೆ ಅಂತಾದರೆ, ನನ್ನ ಫ್ರೆಂಡ್ ಮಾಡ್ತಾರೆ ನಾನು ಮಾಡ್ತೀನಿ, ನನ್ನ ಕಸಿನ್ ಮಾಡ್ತಾಳೆ ನಾನು ಮಾಡ್ತೀನಿ ಅಂತ ಇಂಜಿನಿಯರಿಂಗ್ ಅನ್ನೋ ಒಂದು ಟೈಟಲ್ಗೋಸ್ಕರ ಇಂಜಿನಿಯರಿಂಗ್ ಮಾಡೋರು ಕೂಡ ಇದ್ದಾರೆ. ಅಂತಹ ಯುವ ಜನತೆಗೆ ನೀವೇನು ಹೇಳ್ತೀರಾ? ಜಸ್ಟ್ ಟೈಟ್ಲಿಗಾಗಿ ಇಂಜಿನಿಯರಿಂಗ್ ಮಾಡಬೇಡಿ. ಇದು ಎವ್ರಿ ಬಿಸ್ನೆಸ್ ಆರ್ ಅವರ್ ಪ್ರೊಫೆಷನ್ ಈಸ್ ಎನ್ ಆಪರ್ಚುನಿಟಿ ಟು ಸರ್ವ್. ಈ ನಮಗೆ ಉಪಕಾರ ಮಾಡುವ ಕೆಲಸದಲ್ಲಿ ನಿಜವಾದ ಸಂತೋಷ ಸಿಕ್ಕುವುದು. ಹಾಗೆ ಅವಕಾಶಗಳನ್ನು ಯಾವುದೇ ಉದ್ಯೋಗ ಮಾಡಲಿ ತಾನು ಕಷ್ಟದನ್ನೇ ಮಾಡಬೇಕು ಅಂತಿಲ್ಲ. ಇಂಜಿನಿಯರಿಂಗ್ ಅಂತ ಹೇಳಿದರೆ ಒಂದು ಬ್ರ್ಯಾಂಚಿಗೆ ಲಿಮಿಟ್ ಆಗಿರ್ಬೋದು. ಈಗ ನೀವೇ ಎಕ್ಸಾಂಪಲ್, ನಾನು ಮೆಕ್ಯಾನಿಕಲ್ ಕಲಿತದ್ದು, ಸಿವಿಲಲ್ಲಿ ಕೂಡ ಕಲಿತೆ. ಈಗ ನನ್ನೊಂಥರ ಹೈಬ್ರಿಡ್ ಇಂಜಿನಿಯರಿಂಗ್, ಅದನ್ನು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿಬೋದು. ಜನರಿಗೆ ಉಪಯೋಗ ಆಗುವ ಕೆಲಸ ಆಯ್ತದು. ಸೊ ಈಗಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಉದ್ಯೋಗ ಹುಡುಕುವಾಗ ಮಾಡುವಂಥ ತಪ್ಪುಗಳು ಅಂತ ಹೇಳಿದ್ರೆ ಏನು? ಅಂದರೆ ತುಂಬ ಜನರಿಗೆ ಇವಾಗ ಉದ್ಯೋಗ ಸಿಗ್ತಿಲ್ಲ. ಫ್ರೆಷರ್ಸ್ ಅಂತ ಹೇಳಿ ಒಂದು ಕಡೆ ದೂಡ್ತಾ ಇದ್ದರೆ, ಇನ್ನೊಂದು ಕಡೆಗೆ ಟೆಕ್ನಾಲಜಿಸಿಂದ ಎಕ್ಸ್ಪೀರಿಯನ್ಸ್ ಇರೋರನ್ನೇ ಹೊರಗಾಗ್ತಾ ಇದ್ದಾರೆ. ಸೊ ಇವಾಗ ಉದ್ಯೋಗ ಹುಡುಕುವ ಯುವಕ ಯುವತಿಯರು ಮಾಡುವಂತಹ ಮೇನ್ ಮಿಸ್ಟೇಕ್ಸ್ ಅಥವಾ ತಪ್ಪುಗಳು ಅಂತ ಹೇಳಿದರೆ? ಸಮಾಜದಲ್ಲಿ ತನ್ನಿಂದ ಕೊಡಬಹುದಾದ ಹೆಲ್ಪ್ ಮಾಡಬಹುದಾದ ಫೀಲ್ಡ್ ಯಾವುದುಂಟು, ಮತ್ತು ಅದನ್ನು ಒಂದು ಅವಕಾಶ, ಇನ್ನೊಬ್ಬರ ಸಮಸ್ಯೆಯನ್ನು ನಾವು ನಮಗೆ ಬೆಳೀಲಿಕ್ಕೆ ಅವಕಾಶ ಮತ್ತು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವಕಾಶವನ್ನಾಗಿ ಪರಿವರ್ತಿಸಲಿಕ್ಕೆ ಆಗ್ಬೋದು, ನೋಡ್ಬೋದು. ಯಾವುದೇ ಕ್ಷೇತ್ರ ನೋಡಿ, ಈಗ ಒಂದು ಉದಾಹರಣೆಗೆ ಹೇಳ್ತಾರೆ, ನಮಗೆ ಕೃಷಿಕರಿಗೆಲ್ಲ ಒಂದು ದೊಡ್ಡ ಸಮಸ್ಯೆ ಆನೆಗಳದ್ದು ಮತ್ತು ಅಂಗಗಳದ್ದು. ಈಗ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನನ್ನ ತಮ್ಮನ ಮಗನಿಗೆ ಮತ್ತು ನನ್ನ ಮೊಮ್ಮಗನಿಗೆ ಅದನ್ನು ಹೇಳಿದೆ, ನಿಮ್ಮ ಇದರಲ್ಲಿ ನಾನು ನೋಡಿ ಅವುಗಳಿಗೆ ರಿಪೆಲ್ ಮಾಡಲಿಕ್ಕೆ ಮಂಗಗಳನ್ನು ಮತ್ತು ಆನೆಗಳನ್ನು ಅದು ಓಡಿಸಲಿಕ್ಕೆ ಕೊಲ್ಲಬಾರ್ದು, ಅವರಿಗೆ ಹಿಂಸೆ ಆಗದ ಹಾಗೆ ನಾವು ಮಂಗನ ಬಿಡಿಯಾರು ಹಿಂಸೆ ಮಾಡ್ತೇವೆ. ಆಗಿದೆ ಏನೋ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಒಂಥರ ಆರ್ಟಿಫಿಷಿಯಲ್ ಇನ್ನೊಂದು ಇದನ್ನು ಸೃಷ್ಟಿ ಮಾಡೋದು. ಅದು ಮಂಗಗಳ ಒಂದು ದೈತ್ಯವಾದ ಒಂದು ಪ್ರಾಣಿಯನ್ನು, ಹಾವನ್ನು, ಅದಕ್ಕೆ ಇಮ್ಯಾಜಿನರಿ ಕಾನೂನವನ್ನು ಮಾಡಲಿಕ್ಕೆ ಆಗ್ತದೋ ಅಥವಾ ಸಾಧ್ಯ ಉಂಟು ನೋಡಿದೆ. ಒಂದು ಅಪರ್ಚುನಿಟಿ ಉಂಟು ಈಗಿನ AI ಮತ್ತು ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಕಲಿತವರಿಗೆ ಒಳ್ಳೆಯ ಅವಕಾಶ ಮಾಡಿದಂಥದ್ದು ಕಾಣ್ಬೋದು, ಅಂಥ ಸುಮಾರು ಇರ್ಬೋದು. ಹಾಗೆ ನೀವು ನಮ್ಮ ಕರಾಡದ ಜೀವ, ಹಾಗೆ ಕರಾಡದ ಹೆಮ್ಮೆ ಕೂಡ. ಸೊ ಈಗಿನ ಯುವ ಜನತೆಗೆ, ಕರಾಡ ಯುವ ಜನತೆಯ ಅವರಲ್ಲಿ ಕಾಣುವಂತಹ ವಿಶೇಷ ಶಕ್ತಿ ಅಥವಾ ಗುಣ ಅಂತ ಹೇಳಿದರೆ ಯಾವುದು ನಿಮಗೆ? ಇಂಟೆಲಿಜೆನ್ಸ್ ಒಂದು, ಹೌದು. ಆಮೇಲೆ ಪರಸ್ಪರ ಪ್ರೀತಿ ಇದೆ. ಒಂದು ಕೊರತೆ ಉಂಟು, ಈಗ ನಾವು ಸಾಮಾಜಿಕ ಕೆಲಸಗಳಲ್ಲೆಲ್ಲ ಸೇರುವುದಿಲ್ಲ ಅಲ್ಲರಿ ಯುವಜನರು, ಅದೊಂದು ಮೊದಲು ಬೇಸರ ಉಂಟು. ಹೇಗಾದರೂ ಮಾಡಿ ಯುವಜನರು ಈಗ ಬಂದರೆ ಮಾತ್ರ ನಾಳೆ ನಮ್ಮ ಪೀಳಿಗೆ, ನಮ್ಮ ಸಂಸ್ಕೃತಿ ಉಳಿತದೆ. ಅದೊಂದು ಕೊರತೆ. ಬಾಕಿ ಎಲ್ಲ ಪ್ಲಸ್ಸೇ, ವೆರಿ ಇಂಟೆಲಿಜೆಂಟ್. ಮತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನಮ್ಮ ಕನ್ನಡ ಇದು ಸಮಾಜ ಮಾಡಿದ್ದಾರೆ, ಹೆಲ್ಪಿಂಗ್. ಇಲ್ಲಿ ಕೂಡ ಹಾಗೆ ಎಲ್ಲ ಪರಸ್ಪರ ಹೆಲ್ಪಿಂಗ್ ಉಂಟು, ಗ್ರೇಟ್ ಥಿಂಗ್. ಹುಡುಕ್ತಾರೆ, ಯಾರಾದರೂ ಹೋದರೆ ಯಾರೂ ಕೈ ಬಿಡೋದಿಲ್ಲ, ಅದು ಪರಸ್ಪರ. ಅದು ಬೆಂಗಳೂರದವ್ರದ್ದೊಂದು ಅದ್ಭುತ ಕೆಲಸ. ಅವರೆಲ್ಲ ಫೀಲ್ಡಲ್ಲಿ ಸಾಂಸ್ಕೃತಿಕವಾಗಿ ಕೂಡ ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಒಳ್ಳೆತನದ ಒಟ್ಟಿಗೆ ಈ ಕೊರತೆಯನ್ನು ನೀಗಿಸಿದರೆ ಅದ್ಭುತ, ಮ್ಯಾಚ್ಲೆಸ್ ಆಗ್ಬೋದು. ಅಂದರೆ ಅವರು ಮೊದಲು ಸಂಪಾದಿಸಬೇಕಾ ಅಥವಾ ಕಲಿಬೇಕಾ ಅಥವಾ ಸೇವೆ ಕಡೆ ಹೋಗಬೇಕಾ? ನೀವೇನು ಸಜೆಸ್ಟ್? ಸಂಪಾದನೆ ಬೇಕಲ್ಲ, ಇದರಿಂದ ಸರ್ವಿಸ್ ವಿದೌಟ್ ಇದು ಎಕ್ಸಿಸ್ಟೆನ್ಸ್ ಅಲ್ಲ. ಸೇವೆ ಮಾಡಬೇಕಾದ್ರೆ ಸಂಪಾದನೆ ಬೇಕೇ ಬೇಕು. ಆದರೆ ಸಂಪಾದನೆ ಒಂದೇ ದಾರಿ ಅಲ್ಲ,
ಆದರೆ ಈಗ ಉದ್ಯೋಗ ಅಂತ ಹೇಳುವಾಗ ಆಗಿರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ತುಂಬ ಭೇದ ಭಾವ ಮಾಡುವಂತಹ ಸೊಸೈಟಿ ಅಂತಲೇ ಹೇಳ್ಬೋದು, ಜಗತ್ತು ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಉದ್ಯೋಗ ರಿಲೇಟೆಡ್ ಭಯ ಪಡುವಂತಹ ಕರಾಡ ಯುವ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಭೇದ ಭಾವ ಅಂದರೆ ಅಂದರೆ ಜಾಬ್ ರಿಲೇಟೆಡ್ ಆಗಿರ್ಬೋದು, ನಾವೆಲ್ಲ ನಮಗೆ ರಿಸರ್ವೇಷನ್ ಎಲ್ಲ ಕ್ಯಾಟಗರಿ ವೈಸ್ ತುಂಬ ಭೇದ ಭಾವ ಆಗ್ತಾ ಇದೆ. ಆಪರ್ಚುನಿಟೀಸ್ ಕಮ್ಮಿ ಉಂಟು ಅಂತ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ, ಪ್ರೈವೇಟ್ನಲ್ಲಿ ಇಲ್ಲಲ್ಲ. ಸೊ ಆ ಒಂದು ಭಯ ಬಂದೇ ಬರುತ್ತೆ. ಭಯ ಬೇಡ. ನಾವು ಯಾವಾಗ ಸರ್ಕಾರಿ ಉದ್ಯೋಗಕ್ಕೆ ಆಕಾಂಕ್ಷಿಗಳಾಗಿರ್ತೇವೋ ಆಗ ಈ ಭಯ ಇರ್ತದೆ. ಅದು ನನಗೆ ಅಪ್ಪ ಹೇಳಿದ್ದಲ್ಲೇ, ಸರ್ಕಾರಿ ಉದ್ಯೋಗ ಮಾಡಿ ನಾನು ಅನುಭವಿಸ್ತೇನೆ, ಅದು ಬೇಡವೇ ಬೇಡ ಅಂತಾರೆ. ಅವರಲ್ಲಿ ಫ್ರೀಡಮ್ ಇಲ್ಲ, ರೆಕಗ್ನಿಷನ್ ಇಲ್ಲ, ಸೆಂಟ್ರಲ್ ಫ್ರೀಡಮ್ ಇಲ್ಲ ಇರ್ತಾರಲ್ಲ ಅವರು, ರಿಸೈನ್ ಮಾಡಿಬಿಟ್ಟು ರವಿ ಹೇಳಿದ್ದಾರೆ ಅಲ್ಲ, ಬಿಟ್ಟು ಬಂದದವರು. ಆಮೇಲೆ ಪ್ರೈವೇಟ್ನಲ್ಲಿ ಆಪರ್ಚುನಿಟಿ ಇದೆ. ಅವರು ಅಲ್ಲಿ ಅವನ ಯೋಗ್ಯತೆಗೆ, ಸ್ಕಿಲ್ಲಿಗೆ ಒಂದು ಸಣ್ಣ ಸೀಕ್ವೆನ್ಸ್ ಅದು. ಸರಿ. ಬಸ್ ಇಲ್ಲಿಂದ ಹುಡುಗರು ಕರ್ನಾಟಕದಿಂದ ಡೆಲ್ಲಿಗೆ ಟೂರ್ ಹೋದರು. ಒಂದು 4-5 ಜನ ಟ್ಯಾಕ್ಸಿ ಮಾಡಿ ಅಲ್ಲೆಲ್ಲ ಸರ್ದಾರ್ಜಿ ಜಾಸ್ತಿ ಡ್ರೈವರ್ ಇರೋದು. ಇಡೀ ಹೊಡೆದು ಈ ಸರ್ದಾರಿ ಹುಡುಗರಲ್ಲ, ಸರ್ದಾರ್ಜಿ ಜೋಕ್ ಹಿಡ್ಕೊಂಡು ನಗಾಡೋದು. ಅವ ಇಡೀ ದಿವಸ ಕೇಳಿದ್ದಾನೆ, ಮಾತಾಡಲಿಲ್ಲ. ಸಾಯಂಕಾಲ ಒಂದು ಅವನು ಹೇಳಿದಷ್ಟು ದುಡ್ಡು ಕೊಟ್ಟಿದ್ದಾರೆ, ಇಲ್ಲಿ ಅಂತ ಹೇಳಿದ್ದಾನೆ. ಎಲ್ಲರ ಹತ್ರ 1 ರೂಪಾಯಿ ಕೊಟ್ಟಂತೆ. ಇದೇನಂತೇಳಿ, ನಿಮಗೆ ಎಲ್ಲಿಯಾದರೂ ಯಾರಾದರೂ ಒಬ್ಬ ಸರ್ದಾರ್ಜಿ ಭಿಕ್ಷೆ ಬೇಡೋದು ಕಂಡ್ರೆ ಇದು ಅವನಿಗೆ ಕೊಡಿ. ನೀವು ಎಷ್ಟು ಬೆಳಗಿಂದ ನಮ್ಮನ್ನು ತಮಾಷೆ ಮಾಡ್ತಿದ್ರಿ. ನಮ್ಮಲ್ಲಿ ನಾವು ಗೌರವದಿಂದ ಬದುಕ್ತೇವೆ, ಯಾರಲ್ಲಿ ಭಿಕ್ಷೆ ಬೇಡೋದಿಲ್ಲ. ಎರಡನೇದು, ನಾವು ಈ ರಿಸರ್ವೇಷನ್ ಬೇಕಾಗಿ, ಮೀಸಲಾತಿ ಬೇಕಾಗಿ ನಾವು ಕೇಳುವುದೇ ಇಲ್ಲ. ನಾವು ನಮ್ಮ ಕಾಲದಲ್ಲಿ ಇರ್ತೇವೆ ಹೇಳಿ. ಇವನದು ಶಾಕ್ ಅದಕ್ಕೆ. ಹೌದಲ್ಲ, ನಾವು ನಮ್ಮವ್ರು ಯಾಕೆ ಅದನ್ನು ಇರಬಾರ್ದು? ನಮಗೆ ಮೀಸಲಾತಿ ಬೇಡ, ನಾವು ನಮ್ಮಷ್ಟಾಗಿ ಬದುಕುವ, ಯಾರ ಇಲ್ಲದೆ ಅಲ್ಲ. ಅದು ಕೂಡ ಹೌದು. ಸೊ ಈ 20ರಿಂದ 25 ವರ್ಷದ ಮಕ್ಕಳಿಗೆ ನಿಮ್ಮಿಂದ ಏನಾದರೂ ಒಂದು 3 ಸಲಹೆಗಳು ಕೊಡ್ಬೋದು ಅಂತ ಹೇಳಿದರೆ ಏನು ಕೊಡ್ತೀರಾ? ಅಂದರೆ ಮುಂದಿನ 5 ವರ್ಷಕ್ಕೆ ಅಥವಾ 10 ವರ್ಷಕ್ಕೆ. ಫಸ್ಟು ನಮ್ಮ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಬೇಕು, ನಮ್ಮ ಸಂಸ್ಕಾರವನ್ನು ಬೆಳೆಸಿಕೊಳ್ಬೇಕು. ಆ ಥರ ಮಾತ್ರ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೇವೆ. ಎರಡನೇದು, ಉದ್ಯೋಗದಲ್ಲಿ ಪ್ರಾಮಾಣಿಕತೆ, ನಿಷ್ಠೆಯನ್ನು ಮಾಡೋದು. ಅದು ನಾವು ಮಾಡುವ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು. ಆದರೆ ಪ್ರಶಸ್ತಿಯ ಬೆಲೆ ಹೋಗಬಾರ್ದು, ಮತ್ತು ದುಡ್ಡು ನಮ್ಮನ್ನು ಅದು ಫಾಲೋ ಮಾಡಬೇಕು. ಲಾಭದಲ್ಲಿ ಅಲ್ಲಿ ಸರಿ ಇದು ಹೋಗಬಾರ್ದು, ಹುಡುಕಿಕೊಂಡು ಹೋಗಬಾರ್ದು, ಅದೇ ಬರಬೇಕು ಅಷ್ಟೇ. ಒಂದಷ್ಟು ಕ್ವಿಕ್ ಕ್ವಶನ್ಸ್ ಕೇಳ್ತೇನೆ, ನೀವು ಆನ್ಸರ್ ಮಾಡ್ತಾ ಹೋಗಿ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಮೊದಲು ಕರೆದ ತಿಂಡಿ ಇತ್ತು, ಈಗ ಬಾಳೆ ದೋಸೆ. ಬಾಳೆ ದೋಸೆ. ಇಷ್ಟವಿಲ್ಲದ ತಿಂಡಿ? ತಿಂಡಿ ಇಷ್ಟ ಇಲ್ಲ ಅಂದರೆ ಯಾವುದಿಲ್ಲ, ತುಂಬ ಖಾರ ಎಲ್ಲ ಆಗೋದಿಲ್ಲ ಅಷ್ಟೇ. ಈಗ ನಿಮಗೆ ಏಜ್ 25 ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ, ಆಗ ಏನು ಮಾಡ್ತಿದ್ರಿ? ಈಗ ನಿಮಗೆ 25 ವರ್ಷ, ಏನು ಮಾಡ್ತಿದ್ರಿ? ಎಲ್ಲ ಸ್ಪೋರ್ಟ್ಸ್, ಗೇಮ್ಸ್, ನಾಟಕ, ನನ್ನ ಉದ್ಯೋಗ ಜೊತೆಗೆ ಮಾಡ್ತಾಯಿದ್ದೆ. ನಿಮ್ಮ ಕುಟುಂಬದಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದಾರೆ? 36 ಕೂಡು ಕುಟುಂಬ. ಬುದ್ಧಿವಂತ ಅಂತ ಅಂದರೆ ರವಿಶಂಕರ್. ಮತ್ತೆ ಒಳ್ಳೆಯವನಾಗಿರೋದು ಹೇಗೆ? ಎಲ್ಲ ಒಳ್ಳೆ ಆಲೋಚನೆ ಹೇಳಿದರೆ ಒಳ್ಳೆಯದೇ. ಎಲ್ಲರ ಸಹ ಪ್ರೀತಿಯಿಂದ ಇದ್ದ ಒಳ್ಳೆ ವೃದ್ಧ ಮಾತು. ಆದರ್ಶ ವ್ಯಕ್ತಿ ಒಂದು ನನ್ನ ಅಪ್ಪ ಅಮ್ಮ, ಎರಡನೇದು ವೀರೇಂದ್ರ ಹೆಗ್ಗಡೆ ಅವರು, ಮೂರನೇದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಓಕೆ. ಪೇಚಿಗೆ ಸಿಲುಕಿದ ಪ್ರಸಂಗ ಯಾವುದಾದ್ರು? ಪೇಚಿಗೆ ಸಿಲುಕಿದ ಪ್ರಸಂಗ? ಪೇಚಿಗೆ ಹಾಗೆ ವಿಶೇಷ ಏನಿಲ್ಲ. ಇಂದಿನ ಕರಾಡ ಸಾಧಕರ ಸಂದರ್ಶನದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಗುಮುಖದಲ್ಲೇ ಉತ್ತರ ಕೊಟ್ಟಂತಹ, ತಮ್ಮ ಹೆಜ್ಜೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ನಿಮಗೆ ಧನ್ಯವಾದ. ಅದೇ ಥರ ಇವಾಗ ನೀವು ಸೇತುವೆಯನ್ನು ಅಂದರೆ ಹಳ್ಳಿಗಳಿಂದ ಪೇಟೆಗೆ ಆಗಿರ್ಬೋದು ಯಾವ ಥರ ಜೋಡಿಸಿದ್ದೀರ, ಅದೇ ಥರ ಇವಾಗ ನಮ್ಮ ಸಮುದಾಯ, ಕರಾಡ ಸಮುದಾಯವನ್ನು ಜೋಡಿಸುವಂಥ ವ್ಯವಸ್ಥೆ, ಈ ಡಿಜಿಟಲ್ ಮಾಧ್ಯಮ ಏನಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗಿನ ಡಿಜಿಟಲ್ ಮಾಧ್ಯಮ ಮತ್ತು ಇದು ಸೋಷಿಯಲ್ ಮೀಡಿಯಾ, ಇದು ಒಂದು ಒಳ್ಳೆಯ ಸಾಧನ ಆಗ್ಬೋದು. ಯಾಕಂದರೆ ನಮ್ಮ ಸಮಾಜದಲ್ಲಿ ನಮ್ಮನ್ನು ನಾವು ತಿಳಿಯೋರಿಗೆ, ಟು ನೋ ಈಚ್ ಅದರ್. ತುಂಬ ಜನರಿಗೆ ಯಾರ್ಯಾರು ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಬರೀ ಇದು ಸಾಧಕರದ್ದು ಒಂದು ಅವರಿಗೆ ಹೆಮ್ಮೆ ಪಡಲಿಕ್ಕೆ ಪ್ರಯೋಜನ ಆಗ್ಬೋದು. ನಮ್ಮ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದ್ದಾರೆ, ನಮ್ಮ ಕರಾಡ ಸೇತು ಪುಸ್ತಕ ಮಾಡಿದಾರಲ್ಲ,
ಅಂತ ಅದು ಕೂಡ ಇನ್ಫಾರ್ಮೇಷನ್ ಸಿಗುವಾಗ ಮಾಡಿದರೆ ಒಳ್ಳೆಯದಾಗ ದೊಡ್ಡ ಲಿಸ್ಟ್. ಎಲ್ಲ ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಏನೇನು ನೀವು ಹೇಳ್ತಾ ಇರುವಂತಹ ಒಂದು ವ್ಯವಸ್ಥೆ ಪ್ಲಾನಿಂಗ್ ಅಲ್ಲಿದೆ, ಸರಿ ಆದಷ್ಟು ಬೇಗ ಬರಲಿ ಅಂತ ನಾವು ಕೂಡ ಅಭಿನಂದನೆಗಳು. ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿಯತ್ತ ನಮ್ಮ ಕರಾಡ ವಿಶ್ವ ಇದರ ಮುಂದಿನ ಸಾಧಕರೊಟ್ಟಿಗೆ ಮತ್ತೆ ಸಿಗೋಣ. ನಮಸ್ಕಾರ, ನಿಮಗೂ ಧನ್ಯವಾದ. ಮುಂದೆ ಇನ್ನೊಬ್ಬ ಕರಾಡ ಸಾಧಕರ ಜೊತೆ ಮತ್ತೆ ಸಿಗೋಣ. ಮತ್ತೆ ಹೇಳ್ತಾ ಇದ್ದೀವಿ, ಕರಾಡ ವಿಶ್ವ ನಮ್ಮ ನಿಮ್ಮೆಲ್ಲರದು. ಆ್ಯಪ್ ಬಳಸಿ ಸಮಾಜ ಬೆಳೆಸಿ ಅಂತ ಹೇಳ್ತಾ ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿಯತ್ತ ಕರಾಡ ವಿಶ್ವ. ನಮಸ್ಕಾರ.